ಬಿಡು. ಬೆಳಿಗ್ಗೆ ಎದ್ದು ಟೈಮ್ ಇಲ್ಲ ಅಂತ ಏನು ಓಡ್ತಿದೆಯೋ ಓಡ್ತೀವಿ ಬಿಡು. ಯಾಕೆ ಕೊಡುವುದೇನಿಲ್ಲ ಶಾಂತಿಯನ್ನು, ಮನಸ್ಸಿಗೆ ಒಂದು ಸಮಾಧಾನ ಶಾಂತಿನ ತಂದುಕೊಡುತ್ತೆ. ಇದು ಅಂದರೆ ಇಲ್ಲ, ನಾವು ಕುರಿಗಳ ಥರ ಜೀವನ ಮಾಡ್ತಿದ್ದೀವಿ, ಏನು ಅನಿಸಲ್ಲ. ದುಡ್ಡಿದ್ರೆ ಆನಂದ, ಎಷ್ಟು ದುಡ್ಡಿದ್ರೆ ಎಷ್ಟು ಆನಂದ ಹೇಳಿ. 1 ಕೋಟಿ ರೂಪಾಯಿ ಇದೆ, ಯಾಕೆಂದ್ರೆ ಲಕ್ಷಕ್ಕೆ ಬೆಲೆ ಇದೆ ಇವಾಗ. 1 ಕೋಟಿ ರೂಪಾಯಿ ಇದ್ದರೆ ಎಷ್ಟು ಆನಂದ, 2 ಕೋಟಿ ಇದ್ದರೆ ಡಬಲ್ ಆನಂದ, 3 ಕೋಟಿ ಇದ್ದರೆ ಈ ಥರ ಏನಿದೆಯೋ ಲೆಕ್ಕಾಚಾರ. ಕೋಟಿ ಬಂದಷ್ಟು ಜೈಲಿಗೆ ಹೋಗೋದು ಹೊರತು ನಿಮ್ಗೆ ಚೆನ್ನಾಗಿ ಅನುಭವ ಇರ್ತೀವಲ್ಲ, ಪೇಪರಲ್ಲಿ ಓದಿ ಸುಮ್ಮನೆ ಕೊಡ್ಬೇಕಪ್ಪ. ಕೋಟಿ ಎಷ್ಟು ಬಂದ್ರೂ ಅಷ್ಟು ಸಮಸ್ಯೆ. ಬೇಕು ದುಡ್ಡು, ಅದು ಎಷ್ಟು ಬೇಕು, ಸಾಕಷ್ಟು ದುಡ್ಡು ಇರಬೇಕು ಅಂತಾರೆ. ಸಾಕಷ್ಟು ಅಂದರೆ ಎಷ್ಟು, ಇಷ್ಟು ತನಕ ತೀರ್ಮಾನ ಆಗಿಲ್ಲ, ತೀರ್ಮಾನ ಆಗೋದು ಇಲ್ಲ. ಇಲ್ಲ ಗಂಡು ಮಕ್ಕಳಿದ್ದಾಗಲೇ ಹೇಳಿದ್ದೆ ನಾನು, ಗಂಡು ಮಕ್ಕಳಿದ್ದ ಆನಂದ. 1 ಗಂಡು ಮಗು ಇರೋ ಮನೆಗೆ ಆನಂದ ಕಮ್ಮಿ ಇದೆ, 2 ಗಂಡು ಮಕ್ಕಳಿರೋ ಮನೆಗೆ ಆನಂದ ಡಬಲ್ ಇದೆ, 3 ಜನ ಗಂಡು ಮಕ್ಕಳಿರೋ ಮನೆಯಲ್ಲಿ ಟ್ರಿಬಲ್ ಆನಂದ. ಅವ್ರ ಮನೆಗೆ 4 ಜನ ಇದ್ದಾರೆ, ಆನಂದ ಎಲ್ಲಿರಬೇಕು ಗೊತ್ತಿಲ್ಲ, ಹರಿದು ಹೋಗ್ತಾ ಇದೆ. ಈ ಥರ ಏನು ನೋಡ್ತೀವಿ ನಾವು. ಇದೇ ಚೆನ್ನಾಗಿ ಅರ್ಥ ಆಗುತ್ತೆ. ಒಬ್ಬ ಸೊಸೆ ಮನೆಗೆ ಬಂದರು, ಎಷ್ಟು ಆನಂದ ತಂದರು. 2ನೇ ಹಾಕಿ ಬಂದರು, ಆನಂದ ಜಾಸ್ತಿ ಡಬಲ್ ಆಯಿತು. 3ನೇವ್ರು ಬಂದರು, ಒಬ್ಬೊಬ್ಬರು ಬರ್ತಾಯಿದ್ರೆ ಕುರುಕ್ಷೇತ್ರ ಜಾಸ್ತಿ ಆಗುತ್ತೋ. ಏನಿದೆ ಆನಂದ, ಯಾವುದಲ್ಲಿದೆ, ಯಾರಲ್ಲಿದೆ ಆನಂದ. ಅದಕ್ಕೆ ಮಹಾತ್ಮ ಹೇಳ್ತಾರೆ, ಬಿಡು ಬಿಡು ಜಗದ ಸಡಗರವೆಲ್ಲ ಕೊಡುವುದೇನಿಲ್ಲ ಶಾಂತಿಯನ್ನು, ಬಿಡು ಬಿಡು ಜಗದ ಸಡಗರವೆಲ್ಲ. ಒಂದ್ಸಲ ವಿಚಾರ ಮಾಡಿ ನೋಡುತ್ತಾರೆ. ಹೊಲ ಮನೆ ಹಣವು ಮಹದಧಿಕಾರ, ಹೊಲ ಮನೆ ಹಣವು ಮಹದಧಿಕಾರ, ಹೊಲೆಯ ಸಂಸಾರ ತಿಳಿದು ನೋಡು, ಬಿಡು ಬಿಡು ಜಗದ ಸಡಗರವೆಲ್ಲ. ಒಂದ್ಸಲ ವಿಚಾರ ಮಾಡ್ಬೋದು. ಯಾರಿಂದ ಎಷ್ಟು ಆನಂದ ಬಂತು, ಯಾರಿಂದ ಎಷ್ಟು ಆನಂದ ಬಂತು, ಎಷ್ಟು ಮಾತ್ರ ಸುಖವಾಗಿದ್ದೀವಿ ಅಂತ ವಿಚಾರ ಮಾಡ್ಬೋದು. ಇದನ್ನು ಹೇಳಿದ್ದು, ಈ ಮಾತುಗಳು ಹೇಳಿದ್ದು ಸನ್ಯಾಸಿ ಕೈವಲ್ಯಾನಂದಲ್ಲ ಮತ್ತು ಇನ್ಯಾರೋ ಸನ್ಯಾಸಿಗಲ್ಲ, ಗೃಹಸ್ಥ ಜೀವನದಲ್ಲೇ ಇದ್ದರು. ಸಚ್ಚಿದಾನಂದ ಸರಸ್ವತಿ ಅಂತ ಅವ್ರ ಪೂರ್ವಾಶ್ರಮ ಎಲ್ಲ ಬಳಸಿ ಸುಬ್ರಾವ್ ಅಂತ ಟೀಚರ್ ಆಗಿದ್ದರು. ಎಂಥ ಸಂಸಾರಪ್ಪ ಅಂದರೆ 45ನೇ ವಯಸ್ಸಿಗೆ ಹೆಂಡತಿ ಸತ್ತೋಗ್ತಾರೆ. ಹಾಗೆ 3 ಮಕ್ಕಳಿರ್ತಾರೆ ಅವ್ರಿಗೆ. ಮೊದಲನೇ ಆಕೆಗೆ 8 ವರ್ಷ ಅಂತೆ, ಇನ್ನಿಬ್ಬರಿಗೆ ಎಷ್ಟು ನೀವು ಲೆಕ್ಕ ಹಾಕೋಬೋದು ಹೌದಾ. ಆ 3 ಮಕ್ಕಳು ನೋಡಿಕೊಂಡು ಸ್ಕೂಲಲ್ಲಿ ಕೆಲಸ ಮಾಡಿಕೊಂಡು ಎಷ್ಟು ಕೆಲಸ ಮಾಡಿದರೆ ಈ ಅಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಂದರೆ, ಇವತ್ತು ಒಂದು ಯೂನಿವರ್ಸಿಟಿಯಲ್ಲಿ 500 ಜನ ಅಪಾಯಿಂಟ್ ಮಾಡಿ ಅವ್ರು ಮಾಡಿರೋ ಕೆಲಸ 10% ಮಾಡಿ ಅಂದರೆ ಮಾಡಲಿಕ್ಕಾಗಲ್ಲ, ಅಷ್ಟು ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಬಿಡು, ಏನು ಉತ್ಸಾಹವಾಗಿ ಜಗತ್ತು ಓಡಾಡ್ತಾ ಇದೆಯೋ ಇದನ್ನು ಒಂದ್ಸಲ ಬಿಡು, ಸಾಕು ಮಾಡು. ಯೋಚನೆ ಮಾಡಿ ನೋಡು. ಹೊಲ ಮನೆ ಹಣವು ಮಹದಧಿಕಾರ, ಯಾವುದೆಲ್ಲ ಆನಂದ ಇರುತ್ತೆ. ಅನುಕೂಲವಾದ ಜೀವನ ಮಾಡ್ಬೋದು, ಬಟ್ ಆನಂದವಾದ ಜೀವನ ಮಾಡಲಿಕ್ಕಾಗಲ್ಲ. ಮತ್ತು ಏನು ಮಾಡಬೇಕು ಬಿಟ್ಟು? ಶಂಕರ ಪದವ ಸೇರಲು ನೀನು, ಶಂಕರ ಪದವ ಸೇರಲು ನೀನು, ಶಂಕೆಯದೇನು ಶಾಂತಿ ಹೌದು, ಬಿಡು ಬಿಡು ಜಗದ ಸಡಗರವೆಲ್ಲ. ಶಂಕರ ಪದವ ಅಂದರೆ ಶಂಕರಾಚಾರ್ಯ ತೋರಿಸ್ಕೊಟ್ಟಿರ್ತಕ್ಕಂಥ ತತ್ವ, ಅಥವಾ ಯಾವ ಪರಮಾತ್ಮ ಸ್ವಲ್ಪ ಶಂಕರ ಇದನ್ನು ಆತನ ಒಂದು ಅಸ್ತಿತ್ವ, ಇಲ್ಲ ನಮ್ಮಲ್ಲೇ ಇರ್ತಕ್ಕ ನಿಜವಾದ ಅಸ್ತಿತ್ವ ತಿಳ್ಕೊಳ್ಳೋಕ್ಕೆ ಶಂಕೆ ಏನೇನು, ಬೇರೆ ಯಾವುದೆಲ್ಲಾದ್ರೂ ಸಂಶಯ ಬರ್ಬೋದು. ನೀವಿರೋದ್ರಲ್ಲಿ ನಿಮ್ಗೆ ಯಾವತ್ತನ ಇದ್ದೀನೋ ಇಲ್ಲೋ ಅನಿಸುತ್ತೋ, ಇರೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಆದರೆ ಯಾವ ರೀತಿ ಇದ್ದೀನಿ ಅನ್ನೋದು ಸಂಶಯ ಇದೆ ನಮಗೆ. ಒಂದ್ಸಲ ದುಃಖಿ ಅಂತೀವಿ, ಒಂದ್ಸಲ ಸುಖಿ ಅಂತೀವಿ. ಅಯ್ಯೋ ಯಾಕೆ ಹೇಳ್ತೇವೆ ನನಗೆ ನನ್ನ ಅವಸ್ಥೆ ಯಾರಿಗೂ ಬೇಡ ಅಂತೀವಿ. ನಿಜವಾಗ್ಲೂ ಒಂದ್ಸಲ ಆನಂದವಾಗಿರ್ತೀವಿ, ಒಂದ್ಸಲ ದುಃಖಿ. ನೀನು ಯಾವುದು ದುಃಖಿನೋ ಸುಖಿನೋ ವಿಚಾರ ಮಾಡ್ಕೊಳ್ಳಿಲ್ಲ. ಆದ ಕಾರಣ ವಿಚಾರ ಮಾಡಿ ನೋಡು, ನೀನೇ ಆನಂದ ಸ್ವರೂಪ ಅಂತಾರೆ. ಅದನ್ನೇ ತಿಳಿಸ್ಕೊಡ್ಲಿಕ್ಕೋಸ್ಕರ ಪರಮಾತ್ಮ
ನಮಗೆ ವಿಚಾರವನ್ನು ಹೇಳ್ತಾ ಅರ್ಜುನ ನಿಮಿತ್ತ ಮಾಡಿಕೊಂಡು ನಮಗೆ ಆ ವಿಚಾರವನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀಯಾನೆ. 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ನೋಡಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋಧ್ಯಾಯಃ. ಸಾಂಖ್ಯಯೋಗಃ. ಶ್ರೀಭಗವಾನುವಾಚ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷತೆ. ಗತಾಸೋ ನ ಗತಾಸೋಶ್ಚ ಅನುಶೋಚಂತಿ ಪಂಡಿತಾ. ನತ್ವೇವಾಹಂ ಜಾತು ನಾಸಂ ನತ್ತಂ ನೇಮೇ ಜನಾಧಿಪಾಃ. ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ದೇಹಿನೋऽಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಮಾತ್ರಾ ಸ್ಪರ್ಶಾತ್ ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಾಃ ತಾಂ ತಿತಿಕ್ಷಸ್ವ ಭಾರತ. ಒಂದ್ಸಲ ನಮ್ಗೆ ಇರತಕ್ಕಂಥ ಎಲ್ಲ ಭಯನೂ ಸಾಕಷ್ಟು ಭಯ ಇದೆ. ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಾಲಾತ್ ಭಯಂ, ಮಾನೇ ದೈನ್ಯ ಭಯಂ, ಬಲೇ ರಿಪು ಭಯಂ, ರೂಪೇ ಜರಾಯ ಭಯಂ, ಶಾಸ್ತ್ರೇ ವಾದ ಭಯಂ, ಕಯೇ ಕೃತಾಂತಾತ್ ಭಯಂ, ಸರ್ವಂ ಭಯಾನ್ವಿತಂ ಭುವಿ. ಎಲ್ಲವೂ ಭಯಾನ್ವಿತ. ಈ ಎಲ್ಲ ಭಯ ಯಾಕೆ ಸೇರ್ಕೊಂಡಿದೆಯಪ್ಪ ಅಂದರೆ ಮೃತ್ಯು ಭಯದಿಂದ. ಇವಾಗ ನೋಡಿ ಬೇಕಾದ್ರೆ ಇವಾಗ ಕೆಲಸ ಹೋಗುತ್ತೋ ಇಲ್ಲ, ಹೋದ್ರು ಯಾಕೆ ಅಂತ ಹೇಳ್ತೀಯ? ಕೆಲಸ ಹೋದ್ರೆ ತಿನ್ನಕ್ಕಿಲ್ಲ, ಬೇಡ ಸುಮ್ಮನಿದು ಪ್ರಾಣ ಹೋಗುತ್ತೆ. ಅಂದರೆ ಕೆಲಸ ಹೋಗುತ್ತೆ ಅನ್ನೋ ಭಯ ಯಾತಕ್ಕೋಸ್ಕರ? ಪ್ರಾಣ ಹೋಗುತ್ತೆ ಅನ್ನೋದಕ್ಕೋಸ್ಕರ. ಅದೇ ಪರಮಾತ್ಮ ಹೇಳ್ತಾನೆ, ಯಾರು ಹುಟ್ಟು ಇಲ್ಲ, ಸಾಯೋದು ಇಲ್ಲ. ಏನು ಹುಚ್ಚು ಮಾತ್ರ ಇದು? ಹುಟ್ಟೋರು ಹುಟ್ಟಾದ್ರೆ ಸಾಯ್ತಾರೆ. ಮೊನ್ನೆ ನೋಡೋದಲ್ಲ ಹಿಮಾಲಯಸಲ್ಲಿ ಎಷ್ಟು ಜನ ಹೋಗ್ಬಿಟ್ರೋ ಗೊತ್ತಿಲ್ಲ. ನಾವೇನು ಮಾಡಿದ್ವಿ, ನಾವು ನೋಡಿದ್ದೊಂದು ನಿಶ್ಚಯ ಮಾಡ್ಕೊಂಡಿದ್ವಿ. ಒಂದು ಶರೀರ ಹುಟ್ಟಿದ್ದು ನೋಡಿದ್ವಿ, ಶರೀರ ಹೋಗೋದನ್ನು ನೋಡಿದ್ವಿ. ನಾನು ಅದೇ ರೀತಿ ನನ್ನ ಶರೀರವನ್ನು ಹುಟ್ಟಿದೆ, ನನ್ನ ಶರೀರವನ್ನು ಹೋಗುತ್ತೆ ಅಂತ ನಿಶ್ಚಯ ಒಂದು ಸ್ವಲ್ಪ ಕರೆಕ್ಟ್ ಅದು. ಆದರೆ ನಾವೇನು ಮಾಡಿದ್ವಿ, ನಾನೇ ಹುಟ್ಟಿದ್ದೀನಿ, ನಾನೇ ಹೋಗ್ತೀನಿ ಅಂತ. ಪರಮಾತ್ಮ ಹೇಳ್ತಾನೆ, ಒಂದ್ಸಲ ನಿನ್ನ ಜೀವನವನ್ನು ನೀನು ಪರೀಕ್ಷೆ ಮಾಡ್ಕೊ, ನಿನ್ನ ಅನುಭವ ನೀನು ನೋಡ್ಕೊ. ಬಾಲ್ಯ ಯೌವನ ವೃದ್ಧಾಪ್ಯ ಅನ್ನತಕ್ಕಂಥ ಬರ್ತಿದೆ. ಬಾಲ್ಯವಿದ್ದಂಥ ಶರೀರ ಯೌವನದಲ್ಲಿ ಬದಲಾವಣೆ ಆಗುತ್ತೆ, ವೃದ್ಧಾಪ್ಯದಲ್ಲೂ ಬದಲಾವಣೆ ಆಗುತ್ತೆ, ಮತ್ತು ಮನಸ್ಸು ಬುದ್ಧಿನೂ ಬದಲಾವಣೆ ಆಗುತ್ತೆ. ನಾನು ಹೇಳಿದೆ, ನಮಗೂ ಜಗತ್ತಿರತಕ್ಕಂಥ ಸಂಬಂಧಗಳು ಬದಲಾವಣೆ ಬರುತ್ತೆ. ಇಷ್ಟೆಲ್ಲ ಬದಲಾವಣೆ ಬಂದರೂ ಬಾಲ್ಯವಿದ್ದಂಥ ನಾನೇ ಯೌವನದಲ್ಲಿದ್ದೆ, ಯೌವನದಲ್ಲಿದ್ದಂಥ ನಾನೇ ವೃದ್ಧಾಪ್ಯದಲ್ಲಿದ್ದೀನಿ. ಅದು ನಾನು ಅನ್ನತಕ್ಕ ಬದಲಾವಣೆ ಆಗಿದೆ ಅಂದರೆ ಇಲ್ಲ. ತಥಾ ದೇಹಾಂತರ ಪ್ರಾಪ್ತಿ. ಅದೇ ರೀತಿ ಸಾವು ಅಂದರೆ, ನಾನು ಹೇಳಿದ್ದೆ, ಬಾಡಿಗೆ ಮನೆ ಖಾಲಿ ಮಾಡಬೇಕು. ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತೀವಿ. ನಮಗೆ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾರಣ ಓಡಾಡ್ತೀವಿ. ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತೀವಿ. ಪ್ರಯಾಣ ಕಾಲ ಅಂತಾರೆ, ಅಂದರೆ ಒಂದು ಊರು ಬಿಟ್ಟು ಇನ್ನೊಂದು ಊರು ಹೋದಾಗ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗ್ತೀವಿ. ಆದ ಕಾರಣ ಆ ನಾನು ಅನ್ನತಕ್ಕಂಥ ವಸ್ತು ನಿತ್ಯ, ಈ ಶರೀರ ಇತ್ಯಾದಿಗಳ ಅನಿತ್ಯ. ಆದ ಕಾರಣ ನಿತ್ಯವಾಗಿರತಕ್ಕ ನಿನಗೆ ಸಾವು ಅನ್ನತಕ್ಕಂಥದ್ದು ಇಲ್ಲ.
ಮತ್ತು ನಾವು ಸಾವು ಯಾವ ರೀತಿ ತಂದುಕೊಳ್ತಾ ಇದ್ದೀವಿ ಅಂದರೆ, ಒಬ್ಬ ಶಿಲ್ಪಿ ಇರ್ತಾನಂತ, ಭಾಳ ಅದ್ಭುತವಾದಂಥ ಶಿಲ್ಪಿ. ಅವ್ರಿಗೆ ಯಾರು ಶಾಸ್ತ್ರನವ್ರು ಹೇಳ್ತಾರೆ, ಅವ್ರಿಗೆ ಇನ್ನೊಂದು ತಿಂಗಳಲ್ಲಿ ಇಂಥ ದಿವಸ ಇಂಥ ಸಮಯಕ್ಕೆ ನೀನು ಸಾಯ್ತೀಯ ಅಂತ. ಏನಾದ್ರು ಮಾಡಿ ಸಾವು ತಪ್ಪಿಸ್ಕೋಬೇಕು, ಎಲ್ಲರೂ ಪ್ರಯತ್ನ ಮಾಡ್ತೀವಿ. ಸಾವು ತಪ್ಪಿಸ್ಕೋಬೇಕನ್ನೋ ಪ್ರಯತ್ನ ಎಲ್ಲರೂ ಮಾಡ್ತೀವಿ, ಹೌದಾ? ಅದೇ ಈ ರೀತಿ ವಿಚಾರ ತಿಳ್ಕೊಂಡು ಶರೀರ ನಾನಲ್ಲ ಅನ್ನೋ ವಿಚಾರದಿಂದಲೇ ಸಾವು ತಪ್ಪಿಸ್ಕೋಬೋದೇ ಹೊರತು ಮತ್ತಿನ್ಯಾವುದಾದ್ರೂ ಸಾಧ್ಯ ಇಲ್ಲ. ಆದರೆ ಆ ಶಿಲ್ಪಿ ಯೋಚನೆ ಮಾಡ್ತಾರೆ, ಏನೇನೋ ಮಾಡಿ ಸಾವು ತಪ್ಪಿಸ್ಕೋಬೇಕು ಅಂದ್ಬಿಟ್ಟು ತಾನು ಯಾವ ರೀತಿ ಒಂದು ಪದ್ಮಾಸನದಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ತನ್ನಂತೆ ಆ ವಿಗ್ರಹಗಳು ಮಾಡ್ತಾನೆ. ಇತ್ಲ ಕಡೆ 3 ವಿಗ್ರಹ, ಇತ್ಲ ಕಡೆ 3 ವಿಗ್ರಹ ಕೂತ್ಕೊಂಡು ಮತ್ತೆ ತಾನು ಕೂತ್ಕೊಳ್ತಾನೆ. ಆ ಯಮದೂತರು ಬರೋ ಅಷ್ಟೊತ್ತಿಗೆ ಯಮದೂತರು ಬಂದು ನೋಡ್ತಾರೆ, 7 ಜನ ಇದ್ದಾರೆ, ನಮ್ಮ ಅಕೌಂಟಲ್ಲಿ ಒಬ್ಬನೇ ಇದ್ದಾನೆ. ಇವಾಗ ಯಾರು ಕರ್ಕೊಂಡು ಹೋಗೋದು? ಯಾರು ಒಬ್ಬರು ನಡ್ಕೊಂಡು ಹೋಗೋಣ ಅಂದರೆ ಅದು ಅಧರ್ಮ, ಯಮಧರ್ಮ ಒಪ್ಪಲ್ಲ. ಎಲ್ಲರೂ ಹೇಳ್ಕೊಂಡು ಹೋಗೋಣ ಅಂದರೆ ಅದು ಒಪ್ಪಲ್ಲ. ಮತ್ತು ನಿಜವಾದ ಯಾರು ಆಯಸ್ಸಾಗೋಗಿದೆ, ಯಾರು ಕರ್ಕೊಂಡು ಹೋಗ್ಬೇಕು ಅನ್ನೋದು ಕಂಡುಹಿಡಿಯೋಕ್ಕಾಗಲಿಲ್ಲ. ಬಿಟ್ಬಿಟ್ಟು ಯಮಧರ್ಮ ಹೋಗ್ತಾರೆ. ಈ ಥರ ಇದೆ ಪರಿಸ್ಥಿತಿ, ಕಂಡುಹಿಡಿಯೋಕ್ಕಾಗಲಿಲ್ಲ. ಮತ್ತೆ ಏನು ಮಾಡೋದು? ಬಿಟ್ಟು ಬಂದುಬಿಟ್ಟು ಬಿಡಬೇಡಿ, ಒಬ್ಬರು ಬಿಟ್ಟರೆ ಈ ಜನ ಏನಾದ್ರು ಟಿಕ್ ಮಾಡ್ತಾರೆ, ಒಬ್ಬರು ಬರಲ್ಲ, ಆಮೇಲೆ ನಿಮಗೆ ಕೆಲಸಗಳು ಹೋಗ್ಬಿಡುತ್ತೆ, ಕರ್ಕೊಂಡೇ ಬರಬೇಕು. ಇಲ್ಲ, ಆಗೋಲ್ಲ. ಯಮಧರ್ಮರಾಜನೇ ಬರ್ತಾನೆ, ಬಂದು ನೋಡ್ತಾನೆ, ಅವ್ರಿಗೆ ಏನು ಹೊಡೆಯೋಲ್ಲ. ಯಾರು ಆಯಸ್ಸಾಗಿದೆಯೋ ಯಾರನ್ನು ತೊಗೊಂಡೋಗೋದು ಗೊತ್ತಾಗಲ್ಲ. ಶ್ರೀಮನ್ ನಾರಾಯಣ ಸೃಷ್ಟಿ ಮಾಡಿ ನಮ್ಮ ಲೆಕ್ಕಕ್ಕೆ ಕಳಿಸ್ಕೊಟ್ಟಿಲ್ಲ, ನಮ್ಮ ಲೆಕ್ಕಕ್ಕೆ ಕಳಿಸ್ಕೊಟ್ಟಿಲ್ಲ, ಏನೋ ತಪ್ಪಾಗಿದೆ ಅಂದ್ಬಿಟ್ಟು ಶ್ರೀಮನ್ ನಾರಾಯಣ ಅಂತ ಹೋಗ್ತಾರೆ. ಶ್ರೀಮನ್ ನಾರಾಯಣ ಹೇಳ್ತಾನೆ, ನನ್ನ ಲೆಕ್ಕದಲ್ಲಿ ಯಾವತ್ತೂ ತಪ್ಪಾಗಲ್ಲ, ಅದೆಲ್ಲ ಭಾರತ ದೇಶ ಸರ್ಕಾರಕ್ಕೆ ಬಿಟ್ಬಿಟ್ಟಿನಿ. ಆ ತಪ್ಪು, ಮೋಸ, ಅನೀತಿ, ಅವ್ಯ ಇದೆಲ್ಲ ಎಷ್ಟು ಹೊಲಸಾಗ್ಬಿಡ್ತು ನಮ್ಮ ಭಾರತ ದೇಶ ಇದರಿಂದ ಅಂದರೆ ಭಾಳಷ್ಟು ಭ್ರಷ್ಟವಾಗ್ಬಿಡ್ತು. ಯಾವುದೇ ಕ್ಷೇತ್ರದಲ್ಲಿ ಏನು ಇಂಪ್ರೂವ್ ಮಾಡಲಿಕ್ಕಾಗಲ್ಲ, ಬದಲಾವಣೆ ಮಾಡಲಿಕ್ಕಾಗಲ್ಲ, ಅಷ್ಟು ಹೊಲಸು ಮಾಡಿಬಿಟ್ರು. ಇಲ್ಲಿ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ಆಗಲ್ಲ, ನನ್ನ ಅಕೌಂಟಲ್ಲಿ ಯಾವತ್ತೂ ಆ ರೀತಿ ಆಗಲ್ಲ. ಮನುಷ್ಯ ನಿಜವಾಗ್ಲೂ ಸಾವಿಲ್ಲ, ಆದರೆ ಮನುಷ್ಯ ಈ ರೀತಿ ಸಾವು ತಂದ್ಕೊಳ್ತಾ ಇದ್ದಾನೆ. ನೀನು ಹೋಗಿ ಟಿಕ್ ಮಾಡು, ಸಿಕ್ಕೋಗ್ತಾನೆ ಅಂದ್ಬಿಟ್ಟು ಹೇಳ್ಕೊಡ್ತಾನೆ ಟ್ರಿಕ್ ಶ್ರೀಮನ್ ನಾರಾಯಣ. ಬಂದು ಮತ್ತೆ 7 ಜನ ನೋಡ್ತಾನೆ, ಯಾರಪ್ಪ ಅದ್ಭುತವಾದ ವ್ಯಕ್ತಿ, 7 ವಿಗ್ರಹಗಳನ್ನು ಒಂದೇ ರೀತಿ ಕಡಿದಾನೆ ಅಂದರೆ ಆ ಶಿಲ್ಪಿ ಎಷ್ಟು ಅವರಲ್ಲಿ ನೈಪುಣ್ಯತೆ ಇರಬೇಕು, ಆ ದೈವಿಕ ಶಕ್ತಿ. ನಿಜವಾದ ಅವನು ಇವತ್ತು ನನ್ನ ಎದುರುಗಡೆ ಬಂದರೆ ನನ್ನ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ ಅಂತ ಹೊಗಳಕ್ಕೆ ಶುರು ಮಾಡ್ತಾನೆ. ಯಾವಾಗ ಹೊಗಳಕ್ಕೆ ಶುರು ಮಾಡೋದು ಮತ್ತೆ ಇದನ್ನೆಲ್ಲ ನಾನೇ ಅಂತ ಹೇಳ್ತಾನೆ. ಯಾವಾಗ ಹೇಳ್ತನಪ್ಪ, ಈ ನಾನು ಅನ್ನತಕ್ಕಂಥ ಅಹಂಕಾರ, ಶರೀರ ಅಭಿಮಾನ ಅನ್ನತಕ್ಕಂಥದ್ದೇನೆ ನಮಗೆ ಸಾವು ಅನ್ನತಕ್ಕಂಥದ್ದು. ಇದನ್ನು ಬಿಟ್ಟರೆ ಸಾವಿನ ಭಯ ಅನ್ನತಕ್ಕಂಥ ಇರಲ್ಲ. ಅದಕ್ಕೋಸ್ಕರ ಬಾಲ್ಯ, ಯೌವನ, ವೃದ್ಧಾಪ್ಯ ಅದು ಇನ್ನೊಂದು ಥರ ನೋಡಿ. ಬಾಲ್ಯದಲ್ಲಿ ಒಂದು 10 ವರ್ಷದ ಕಾಲ ಇದೆ, ಯೌವನದಲ್ಲಿ ಒಂದು 20 ವರ್ಷದ ಕಾಲ ಇದೆ, ಈಗ ವೃದ್ಧಾಪ್ಯದಲ್ಲಿದ್ದೀನಿ ಅಂತೇಳಿ. ಈಗ ಒಂದು 10 ವರ್ಷದ ಕಾಲ ಹೈದ್ರಾಬಾದಲ್ಲಿ ಕೆಲಸ ಮಾಡ್ತಿದ್ದೆ, ಆಮೇಲೆ ಒಂದು 20 ವರ್ಷದ ಕಾಲ ಬೆಂಗಳೂರಲ್ಲಿ ಕೆಲಸ ಮಾಡಿದೆ. ಈಗ ರಿಟೈರ್ ಆಗಿ ದೊಡ್ಡಬಳ್ಳಾಪುರದಲ್ಲಿದ್ದೀನಿ ಅಂದಾಗ 10 ವರ್ಷದ ಕಾಲ ಹೈದ್ರಾಬಾದಲ್ಲಿದ್ದರೆ ಹೈದ್ರಾಬಾದ್ ಬೇರೆ, ನೀವು ಬೇರೆ, ಹೌದಾ? ಅದೇ ರೀತಿ 10 ವರ್ಷ ಕಾಲ ಬಾಲ್ಯದಲ್ಲಿದ್ದೆ ಅಂದರೆ ಬಾಲ್ಯ ಬೇರೆ, ನೀವು ಬೇರೆ, ನಿಮಗೆ ಬಾಲ್ಯ ಇಲ್ಲ. ಮತ್ತು 20 ವರ್ಷ ಕಾಲ ಬೆಂಗಳೂರು ಇದ್ದೆ ಅಂದರೆ ಬೆಂಗಳೂರು ಬೇರೆ, ನೀವು ಬೇರೆ, ನಿಮ್ಗೆ ಯೌವನ ಅನ್ನತಕ್ಕಂಥದ್ದು ಇಲ್ಲ. ಈಗ ರಿಟೈರ್ಡ್ ಆಗಿ ದೊಡ್ಡಬಳ್ಳಾಪುರದಲ್ಲಿ ಇದ್ದೀನಿ ಅಂದಾಗ ದೊಡ್ಡಬಳ್ಳಾಪುರ ಬೇರೆ, ನೀವು ಬೇರೆ, ಹೌದೌದು. ವೃದ್ಧಾಪ್ಯದಲ್ಲಿ ಇದ್ದೀನಿ ಅಂದಾಗ ವೃದ್ಧಾಪ್ಯ ಬೇರೆ, ನೀವು ಬೇರೆ, ನಿಮಗೆ ಬಾಲ್ಯನೂ ಇಲ್ಲ, ಯೌವನನೂ ಇಲ್ಲ, ವೃದ್ಧಾಪ್ಯನೂ ಇಲ್ಲ. ಮತ್ತು ಇದು ಯಾವುದಕ್ಕೆ ಬಾಲ್ಯ, ಯೌವನ, ವೃದ್ಧಾಪ್ಯ ಅನ್ನೋದು ಯಾವುದಕ್ಕೆ ಬರೋದು? ಶರೀರಕ್ಕೆ ಮಾತ್ರ, ಶರೀರಕ್ಕೆ ಮಾತ್ರ. ಸೊ ಬಾಲ್ಯ, ಯೌವನ, ವೃದ್ಧಾಪ್ಯ ಅಂತ ನಿಮ್ಗೆ ಯಾವ ರೀತಿ ಇಲ್ವೋ ಅದೇ ರೀತಿ ವೃತ್ತಿ ಅನ್ನತಕ್ಕಂಥದ್ದನ್ನು ಇಲ್ಲ ಅಂದಾಗ ಆತ್ಮ ನಿತ್ಯ, ನಾನು ಅಲ್ಲದಂತೆ ಶರೀರ ಆದರೆ ಅನಾತ್ಮ ಅನಿತ್ಯ. ಸೊ ಇದನ್ನು
ನಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಆದರೆ ವ್ಯವಹಾರ ಮಾಡತಕ್ಕಂಥ ಸಮಯದಲ್ಲಿ ಸಾವಿಲ್ಲ ಅಂದ್ರೂ ಪ್ರತಿನಿತ್ಯ ವ್ಯವಹಾರ ಮಾಡತಕ್ಕಂಥ ಸಮಯದಲ್ಲಿ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಹಿತ ಅಹಿತ ಅನ್ನತಕ್ಕಂಥ ದ್ವಂದ್ವಗಳು ನಮ್ಮ ಒದ್ದಾಡಿಸೋಕ್ಕೋ ಇಲ್ಲೋ ಅಂದರೆ ಪರಮಾತ್ಮ ಅಂತಾನೆ ಇದೆ. ಆದರೆ ಆಗಮ ಅಪಾಯಿನಃ ಬಂದು ಹೋಗತಕ್ಕಂಥದ್ದು ಯಾವುದು ಸುಖ ಅನ್ನತಕ್ಕ ಶಾಶ್ವತವಿರಲ್ಲ. ಕರೆಕ್ಟ್ ಮಾಡಿ ಹೊರಗಡೆ ಸುಖ ಅನ್ನತಕ್ಕ ಶಾಶ್ವತವಿರಲ್ಲ, ದುಃಖ ಅನ್ನತಕ್ಕ ಶಾಶ್ವತವಿರಲ್ಲ, ಬಂದು ಹೋಗತಕ್ಕಂಥದ್ದು. ಆ ಬಂದು ಹೋಗೋದು ಅನ್ನೋದ್ರಲ್ಲಿ ಇನ್ನೂ ಸ್ವಲ್ಪ ಸೂಕ್ಷ್ಮ ಚಿಂತನೆ ಮಾಡೋದು ನಾವು. ಸುಖ ಅನ್ನತಕ್ಕಂಥ ವಸ್ತು ಜಗತ್ತಲ್ಲಿಲ್ಲ, ದುಃಖ ಅನ್ನತಕ್ಕಂಥ ವಸ್ತುನ ಜಗತ್ತಲ್ಲಿ ಸಿಗಲ್ಲ. ಮತ್ತು ಸುಖ ದುಃಖ ಮಾನ ಅವಮಾನ ಅನ್ನೋದು ಏನಪ್ಪ ಅಂದರೆ ಮಾನಸಿಕ ಸ್ಥಿತಿ, ನಿಮ್ಮ ಮನಸ್ಸಿನ ಪರಿಸ್ಥಿತಿ ಅಷ್ಟೇ ಹೊರತು ಹೊರಗಿನ ವಸ್ತು ಲಕ್ಷಣ ಅಲ್ಲ. ಆ ಮಾನಸಿಕ ಸ್ಥಿತಿ ಅನ್ನತಕ್ಕಂಥದ್ದು ಸುಖ ಅನ್ನತಕ್ಕಂಥ ವೃತ್ತಿ ಬಂತು, ವೃತ್ತಿ ಆಲೋಚನೆ ಪ್ರತ್ಯಯ ಇವೆಲ್ಲ ಒಂದೇ. ಸುಖ ಅನ್ನತಕ್ಕಂಥ ವೃತ್ತಿ ಬಂತು, ಘಟನೆ ನಡೆಯುತ್ತೆ, ನಿಮಗಿನ್ನ ಹೊರಗಡೆಗೆ ಘಟನೆ ನಡೆಯುತ್ತೆ. ಆ ಹೊರಗಡೆ ನಡೆದಂಥ ಘಟನೆ ನನಗೇ ನಡೆಯಿತು ಅಂತ ನಾವು ತಾದಾತ್ಮ್ಯತೆ ಪಡೆದ್ರೆ, ಮತ್ತೊಂದು ನನಗೆ ಅನುಕೂಲ ಅಂದ್ಕೊಂಡ್ರೆ ಸುಖವಾಗುತ್ತೆ, ಅನಾನುಕೂಲ ಅಂದ್ಕೊಂಡ್ರೆ ದುಃಖವಾಗುತ್ತೆ. ಸೊ ಹೊರಗಡೆ ನಡೆಯತಕ್ಕಂಥ ಘಟನೆಯನ್ನು ನನಗೆ ಅಂತ ಅಂದ್ಕೊಳ್ದಿರ ಇದ್ದರೆ ನಿಜವಾದ ದುಃಖ ಇಲ್ಲ, ಸುಖ ಇಲ್ಲ, ಆನಂದವಿರ್ತೀರ. ಸ್ವಾಮೀಜಿ ಹೊರಗಡೆ ನಡೆದು ಪರವಾಗಿಲ್ಲ, ಒಪ್ಕೊಳ್ತೀವಿ. ನಮ್ಮ ಕುಟುಂಬದಲ್ಲೇ ನಡೆದ್ರು ನಿಮ್ಮಲ್ಲಿ ನಡೀಲಿಲ್ಲ, ಚೆನ್ನಾಗಿ ಯೋಚನೆ ಮಾಡಬೇಕು. ಕುಟುಂಬದಲ್ಲಿ ನಡೆದ್ರು ಸಪ್ಪಗಿದ ಗಂಡ ಹೆಂಡ್ತಿಬ್ರು ಸಪ್ಪಗಾಗ್ಬಿಟ್ಟಿದ್ದಾರೆ. ಯಾಕೆ ಹೀಗಿದ್ದೀರಾ, ಏನು ಸಮಾಚಾರ ಅಂದರೆ, ಅಯ್ಯೋ ಸ್ವಾಮೀಜಿ ನಮ್ಮ ಮಗುಗೆ ಹುಷಾರಿಲ್ಲ. ಮಗುಗೆ ಹುಷಾರಿಲ್ಲದಿರೋ ನಿಮಗೋ ಮಗುಗೋ ನಾವೇನು ಮಾಡ್ತೀವಿ, ನನ್ನವರು ಅನ್ನತಕ್ಕಂಥ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ, ಇಲ್ಲ ಅಂದರೆ ನನಗೇನೋ ಆಗೋಗ್ತಿತ್ತೆ. ಹುಷಾರಿಲ್ಲದೆ ಆ ಮಗು ಆಡ್ಕೊತ ಇದೆ, ಇವ್ರು ಅಂತ ಇದ್ದಾರೆ. ಯಾಕೆ ಮಗುಗೇನು ಆದರೆ ನನಗೆ ಏನೋ ಆಗುತ್ತಿದೆ. ನೋಡ್ಕೋಬಾರ್ದು ಅಂತಲ್ಲ, ಯಾವ ರೀತಿ ನೋಡ್ಕೋಬೇಕು, ಮನೆಗೆ ಯಾರಿಗೇನೋ ಒಬ್ಬರು ಹುಷಾರಿಲ್ಲ ಅಂದರೆ ನಾವಿನ್ನೂ ಹುಷಾರಾಗಬೇಕು, ಎಚ್ಚೆತ್ಕೋಬೇಕು. ಓಹೋ ಮನೆಗೆ ಅವ್ರಿಗೆ ಅನಾರೋಗ್ಯ ಅಂದಮೇಲೆ ಅವ್ರು ನೋಡ್ಕೋಬೇಕು, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಚಿಕಿತ್ಸೆ ಮಾಡಿಸ್ಬೇಕು, ಮತ್ತು ದುಡ್ಡು ಬೇರೆ ಹಂಚ್ಬೇಕು ಅವ್ರಿಗೆ. ಅಂದಾಗ ನಾನು ಅಳ್ತಾ ಕೂತ್ಕೊಂಡ್ರೆ ಗೋಳಾಡ್ತಾ ಕೂತು ಪ್ರಯೋಜನ ಇಲ್ಲ, ಉತ್ಸಾಹವಾಗಿ ಕೆಲಸ ಮಾಡಬೇಕು. ಟ್ರೀಟ್ಮೆಂಟ್ ಕೊಡಿಸೋದು ಸೀರಿಯಸ್ ಆಗೋಯ್ತು, ಇವಾಗನೇ ಗೋಳಾಡಬೇಕು ಅವಳು. ಸೀರಿಯಸ್ ಆಯಿತು ಅಂದರೆ ನಾವು ಇನ್ನೂ ಜಾಗೃತರಾಗಬೇಕು, ಇನ್ನೂ ಹುಷಾರಾಗಬೇಕು. ಎಲ್ಲಿ ರಕ್ತ ತೊಗೊಂಬರ್ಬೇಕು, ಆಕ್ಸಿಜನ್ ಎಲ್ಲಿಂದ ತರಬೇಕು, ಯಾವ ಡಾಕ್ಟ್ರ್ ನೋಡಬೇಕು ಅನ್ನೋದರಲ್ಲಿ ಒಳಗೆ ಸಮಯ ಇಲ್ಲ ಹೋಗಿಬಿಟ್ರು. ಇವಾಗ ಅಳ್ಬೇಕು ಅವರು, ಇವಾಗ ಹತ್ರ ವಾಪಸ್ ಬರ್ತಾರೆ. ಮತ್ತು ಯಾವುದೇ ಸಮಯದಲ್ಲಿ ಜವಾಬ್ದಾರಿಯನ್ನು ನೋಡ್ಕೋಬೇಕು ಹೊರತು ಗೋಳಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಮನಸ್ಸಿನಲ್ಲಿ ಅನುಕೂಲ ಅಂದ್ಕೊಂಡ್ರೆ ಸುಖ ಆಗುತ್ತೆ ಯಾವುದೇ ಘಟನೆ, ಅನಾನುಕೂಲ ಅಂದ್ಕೊಂಡ್ರೆ ದುಃಖವಾಗುತ್ತೆ. ಅನುಕೂಲ ಅನಾನುಕೂಲ ಅನ್ನೋಂಥ ಭಾವನೆ ಇಲ್ಲ ಅಂದರೆ ಆನಂದವಾಗಿರ್ತೀರ ಒಂದು. ಮತ್ತು ಈ ಸುಖ ದುಃಖ ಅನ್ನತಕ್ಕಂಥ ಮನಸ್ಸಿನ ಆಲೋಚನೆ ವೃತ್ತಿ ವ್ಯತ್ಯಯ ಎಷ್ಟೊತ್ತಿರುತ್ತೆ, ಸ್ವಲ್ಪ ಹೊತ್ತಿರುತ್ತೆ, ಹೊಟ್ಟೋಗುತ್ತೆ. ನೋಡಿ ಸ್ವಲ್ಪ ನೀವು ಸೂಕ್ಷ್ಮ ನೋಡ್ಕೊಳ್ಳಿ ನಿಮ್ಮನ್ನು ನೀವು. ಸುಖ ಅನ್ನತಕ್ಕಂಥ ಆಲೋಚನೆ ಬಂತು, ಆನಂದ ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ಮತ್ತೆ ಏನೋ ವಿರೋಧ ಪರಿಸ್ಥಿತಿ ಬಂತು, ದುಃಖ ಅನ್ನಿಸ್ತು. ಈ ಸುಖ ದುಃಖ ಅನ್ನತಕ್ಕಂಥ ವೃತ್ತಿ ಬರ್ತಾ ಇದೆ. ನೀವು ಸುಖ ಅನ್ನೋ ವೃತ್ತಿ ಬಂದಾಗೂ ಇದ್ರಿ, ಅದು ಇದ್ದಷ್ಟು ಕಾಲವೂ ಇದ್ರಿ, ಅದು ಹೊರಟೋದ್ಮೇಲೆ ಇರ್ತೀರ. ದುಃಖ ಅನ್ನತಕ್ಕ ವೃತ್ತಿ ಬಂತು, ಅದು ಇದ್ದಾಗೂ ಇದ್ದೀರ, ಅದು ಹೊರಟೋದ್ರೂ ಇರ್ತೀರ. ಅಂದರೆ ಸುಖ ದುಃಖ ಅನ್ನತಕ್ಕ ನಿಮ್ಮ ಮುಂದ್ಗಡೆ ಪ್ರವಾಹ ಹೋಗ್ತಾ ಇದೆ,
ನೀವು ಅದು ಯಾವುದಕ್ಕೂ ಸಂಬಂಧವಿಲ್ಲದೆ ಇದ್ದೀರಾ. ಆದ ಕಾರಣ ಆಗಮ ಅಪಾಯಿ ಎನ್ನತಕ್ಕಂಥ ರೀತಿಯಲ್ಲಿ ಅವನ ಸುಖ ದುಃಖಗಳನ್ನು ಸಮಾಧಾನ ಸ್ವೀಕಾರ ಮಾಡು ಅಂತ ಹೇಳ್ತಾ ಆಯಿತು. ಆ ರೀತಿ ನಾವು ಸ್ವೀಕಾರ ಮಾಡೋದ್ರಿಂದ ಏನು ಪ್ರಯೋಜನ? ಶೀತೋಷ್ಣಾದಿ ಸಹತಃ ಕಿಂ ಸ್ಯಾತ್. ಆ ರೀತಿ ನಾವು ಸಮಾಧಾನ ತಗೊಳ್ಳೋದ್ರಿಂದ ಏನಾಗುತ್ತೆ? ಈ ಪ್ರಶ್ನೆ ಹಾಕಕ್ಕೆ ಮುಂಚೆ ಶಂಕರಾಚಾರ್ಯ ಪ್ರಶ್ನೆ ಹಾಕ್ಕೊಳ್ತಾರೆ. ಸುಖ ದುಃಖ ಮಾನ ಅವಮಾನ ಅನ್ನತಕ್ಕಂಥದ್ದನ್ನ ನಾವು ಸಮಾಧಾನ ತಗೊಳ್ಳೋದ್ರಿಂದ ಏನಾಗುತ್ತೆ? ನಮಗೂ ಆ ಪ್ರಶ್ನೆ ಬರುತ್ತೆ. ಅಷ್ಟಕ್ಕೆ ಮುಂಚೆ ನೀವು ಇನ್ನೊಂದು ಪ್ರಶ್ನೆ ಹಾಕ್ಕೊಳ್ಳಿ. ಸುಖ ದುಃಖ ಮಾನ ಅವಮಾನ ಅಂತ ಗೋಳಾಡೋದ್ರಿಂದ ಏನು ಪ್ರಯೋಜನ? ಏನಾರ ಪ್ರಯೋಜನ ಇದೆಯಾ? ಮತ್ತು ಯಾಕೆ ಗೋಳಾಡ್ತೀವಿ? ಒಟ್ಟಿನಲ್ಲಿ ಗೋಳಾಡೋದು ನಮ್ಮ ಲಕ್ಷಣ. ಅದಕ್ಕೆ ನೋಡಿ, ಯಾರು ನಗ್ತಾ ಇದ್ರೆ ಏನು ಭಾಳ ಆನಂದವಾಗಿದ್ದೀಯಾ ಅಂತಾರೆ. ಅಳ್ತಿದ್ರೆ ಮುಖ ಸಪ್ಪೆದು ಕೇಳೋಲ್ಲ. ನಗ್ತಾ ಇದ್ರೆ ಏನು ಭಾಳ ಆನಂದವಾಗಿದೆಯಲ್ಲ ಅಂತಾರೆ. ಅಂದರೆ ಗೋಳಾಡೋದು ನಮ್ಮ ಸ್ವಭಾವ. ಆನಂದವಾಗಿದ್ದರೆ ಏನೋ ವಿಚಿತ್ರ ಅಂತಲ್ಲ, ಆನಂದನೇ ನಮ್ಮ ಸ್ವಭಾವ. ಗೋಳಾಡೋದು ನಾವು ಮಾಡ್ಕೊಂಡಿರ್ತಕ್ಕಂಥ ಮೂರ್ಖತ್ವ. ಅದಕ್ಕೆ ಪ್ರಶ್ನೆ ಹಾಕ್ಕೊಡ್ತಾರೆ. ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನಗಳಲ್ಲಿ ಸಮಾನತೆ ಇರತಕ್ಕಂಥ ಮನಸ್ಸಿನ ಸಮಾಧಾನ ಇದ್ದರೆ ಏನಾಗುತ್ತೆ ಅಂದರೆ ಮುಂದಿನ ಶ್ಲೋಕ ಹೇಳ್ತಾರೆ ನೋಡಿ. 15ನೇ ಶ್ಲೋಕ, 2ನೇ ಅಧ್ಯಾಯದ 15ನೇ ಶ್ಲೋಕ. ಶ್ರೀ ಭಗವಾನ್ ವಾಚ ಯಂ ಹಿ ನ ವ್ಯತಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಯಂ ಹಿ ನ ವ್ಯತಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಯಾರು ಸುಖ ದುಃಖ ಮಾನ ಅವಮಾನಗಳಲ್ಲಿ ಮೊದಲ ಸಮಾಧಾನವಾಗಿರ್ತಾರೋ ಅವರು ಅವರಲ್ಲಿ ಏನಾಗಿದೆ? ನಿತ್ಯ ಆತ್ಮದರ್ಶನ. ಅಂದರೆ ಶರೀರ ಇಂದ ಬುದ್ಧಿ ಮನಸ್ಸು ಅನ್ನತಕ್ಕಂಥ ಬದಲಾವಣೆ ಆದನು. ಬಾಲ್ಯ ಯೌವನ ವೃದ್ಧಾಪ್ಯ ಅನ್ನತಕ್ಕಂಥ ಬಂದನು. ನಾನು ಅನ್ನತಕ್ಕಂಥ ಬದಲಾವಣೆ ಆಗಿಲ್ಲ. ನೋಡಿ, ವೃದ್ಧಾಪ್ಯದಲ್ಲಿ ಒಂದು ಗೋಳಾಟ ಆಗುತ್ತೆ. ಏನು? ಇವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟೆ, ಇವತ್ತಿನ ದಿವಸ ನಾವು ಅಂದರೆ ಬೆಲೆ ಇಲ್ಲ ಅಂತ. ಯಾರು ಕಷ್ಟಪಟ್ಟಿದ್ರೋ ಅವರೇ ಇದ್ದಾರೆ ಇನ್ನು. ಅದಕ್ಕೆ ದುಃಖ ಆಗುತ್ತೆ. ಒಂದು ವೇಳೆ ನಾನು ಬದಲಾವಣೆ ಆಗಿಬಿಟ್ಟಿದ್ರೆ ದುಃಖ ಇರ್ತಾ ಇರಲಿಲ್ಲ. ಹೌದಾ? ಅಂದರೆ ಬಾಲ್ಯ ಯೌವನ ವೃದ್ಧಾಪ್ಯದಲ್ಲಿ ಶರೀರದಿಂದ ಬದಲಾವಣೆ ಆದ್ರೂ ನಾನು ಅಂತಕ್ಕಂಥ ಬದಲಾವಣೆ ಆಗಲಿಲ್ಲ. ಸಾವು ಅಂದಾಗ ಈ ಶರೀರನ ಬಿಸಾಟು ಮತ್ತೊಂದು ಶರೀರಕ್ಕೆ ಹೋಗ್ತೀವಿ. ಸೊ ಆತ್ಮ ಅನ್ನತಕ್ಕಂಥ ನಿತ್ಯ, ಇದು ಒಂದು. ಎರಡನೇದು, ಮನಸ್ಸಿನಲ್ಲಿ ಸುಖ ದುಃಖ ಅನ್ನತಕ್ಕಂಥ ಅರಿವು ಬರ್ತಿದ್ರು ಅವನ್ನೆಲ್ಲವೂ ನೋಡಿಕೊಂಡು ಸುಖದಲ್ಲಿ ಬದಲಾವಣೆ ಆಗಿದ್ದೀರಾ, ದುಃಖದಲ್ಲಿ ಬದಲಾವಣೆ ಆಗಿದ್ದೀರಾ, ನಿತ್ಯ ಸ್ವರೂಪವಾಗಿದ್ದೀರಿ. ಸೊ ಯಾರಾದರೂ ಈ ರೀತಿ ಸ್ವಲ್ಪ ಅರ್ಥ ಮಾಡಿಕೊಡ್ತಾರೋ ಅವರು ಅಮೃತತ್ವಾಯ ಅಮೃತ ಭಾವಾಯ ಮೋಕ್ಷಾಯ ಸಮರ್ಥೋ ಭವತಿ. ಅಂಥವರು ಮೋಕ್ಷಕ್ಕೆ ಅಧಿಕಾರಿಗಳಾಗ್ತಾರೆ. ಒಂದು ಗೋಳಾಡೋದ್ರಿಂದ ಏನು ಪ್ರಯೋಜನ? ಯಾವುದೇ ಪರಿಸ್ಥಿತಿನಲ್ಲಿ ಇವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಏನನ್ನು ಮಾಡೋಕ್ಕೆ ಸಾಧ್ಯ ಅಂದರೆ ಮಾಡಬೇಕು. ಏನು ಮಾಡಲಿಕ್ಕಾಗಲ್ಲ ಅಂದರೆ ಇರೋದನ್ನು ಒಪ್ಕೋಬೇಕು. ಯಾವುದು ಅವ್ರ ಮನೆಯಲ್ಲಿ ನಿಜ ಸ್ವಲ್ಪ ಹಿರಿಯರು ಅಷ್ಟೇ, ಗಂಡ ಹೆಂಡತಿ ಮುದುಕರು ಇಬ್ಬರನ್ನು ವಯಸ್ಸಾಗಿದೆ, ಕಣ್ಣು ಸರಿಯಾಗಿ ಕಾಣಲ್ಲ. ಒಬ್ಬರಿಗೆ ಆಪ್ರೇಷನ್ ಆಗಿದೆ, ಇನ್ನೊಬ್ಬರಿಗೆ ಆಪ್ರೇಷನ್ ಆಗೋದ್ರೊಳಗಾಗಿ ಅದೇನೋ ಒಂದು ಆಕ್ಸಿಡೆಂಟ್ ಆಯಿತು, ಕೈ ಮುರಿದು ಬ್ಯಾಂಡೇಜ್ ಹಾಕಿದ್ದಾರೆ. ಹೌದಾ? ಅವ್ರಿಗೆ ತಾತಂಗೆ ಆಪ್ರೇಷನ್ ಆಗಿದೆ. ಡಾಕ್ಟರ್ ಹೇಳಿದ್ದಾರೆ ಓದಬೇಡಿ, ಪೇಪರ್ ಓದಬೇಡಿ, ಏನು ಓದಕ್ಕೆ ಹೋಗಬೇಡಿ ಅಂತ. ಅದು ಬೆಳಿಗ್ಗೆ ಸಾಯಂಕಾಲ ತನಕ ಕೆಲಸಕ್ಕೆ ಬರೋ ಪೇಪರ್, ನ್ಯೂಸ್ ಪೇಪರ್ ಓದ್ತಾರೆ ಇರ್ತಾರೆ. ಮಗ ಹೇಳೋದು ಕೇಳೋದು, ಸೊಸೆ ಹೇಳೋದು ಕೇಳೋದು.
ಡಾಕ್ಟ್ರ್ ಹೇಳಿದ್ದಾರೆ ಬೇಡಿ ಅಂದರೆ ಏನಾಗಲ್ಲ ನೋಡು ನನ್ನಿಷ್ಟ ಆಯಿತಾ. ಮತ್ತು ಇಬ್ಬರಿಗೂ ಕಿವಿ ಕೇಳಿಸಲ್ಲ. ಕಿವಿ ಕೇಳಲ್ಲ ಅಂದರೆ ಸುಮ್ಮನಿರೋಣ. ಆ ಟಿ ವಿ ಜೋರಾಗಿ ಹಾಕ್ಕೊಂಡು ಮನೆಯಲ್ಲಿ ಯಾರೂ ಇರ್ಲಿಕ್ಕಾಗಲ್ಲ. ನಾನು 3 ದಿವಸ ಇದ್ದೆ ಅವ್ರ ಮನೆಯಲ್ಲಿ, ಯಾರೂ ಇರ್ಲಿಕ್ಕಾಗಲ್ಲ ಮನೆಯಲ್ಲಿ, ಅಷ್ಟು ಜೋರಾಗಿ ಹಾಕ್ಕೊಂಡೈತೆ. ಯಾಕೆ ಅವ್ರು ಕಿವಿ ಕೇಳಲ್ಲ? ಸ್ವಲ್ಪ ಅರ್ಥ ಮಾಡ್ಕೊಂಡು ಜೀವನ ಅಣಗಿ ಮಣಗಿ ಇರೋಣ. ಇಷ್ಟು ವಯಸ್ಸಾಯಿತು, ಆ ಟಿ ವಿ ನೋಡೋ ಬದಲು ರಾಮಕೃಷ್ಣ ಅನ್ನೋ ಆ ಪೇಪರ್ ಓದೋ ಬದಲು ಡಾಕ್ಟ್ರ್ ಹೇಳ್ತಾರೆ ಪೇಪರ್ ಓದಬೇಡಿ, ಕಣ್ಣು ಆಪ್ರೇಷನ್ ಆಗಿದೆ ಅಂತ. ಬೇಡ, ಬಿಟ್ಬಿಡೋಣ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ. ಅವ್ರ ಜನ್ಮನೂ ಸಾರ್ಥಕ ಆಗುತ್ತೆ, ಬೇರೆಯವರು ಅನುಕೂಲವಾಗಿರ್ಬೋದು. ಏನು ರಾಮಾಯಣ ನಾನು ಹೇಳಿದೆ, ಅವ್ರಿಗೆ ಹೇಳಿದ್ರು ಕೇಳಿಸಲ್ಲ, ಅರ್ಥವಾಗಲ್ಲ. ಮತ್ತು ಏನು ಮಾಡಬೇಕು? ಆ ಪರಿಸ್ಥಿತಿನ ಒಪ್ಕೊಳ್ಳಿ. ತಸ್ಮಾತ್ ಪರ್ಯಾಯಾರ್ಥ ಇದರಲ್ಲೇ ಬರುತ್ತೆ. ತಸ್ಮಾತ್ ಪರ್ಯಾಯಾರ್ಥ ನತ್ತಮ ಸ್ವಚ್ಛ ರಸಿ. ಯಾವುದಕ್ಕೆ ಪರಿಹಾರವೇ ಇಲ್ವೋ ಅದಕ್ಕೆ ಯೋಚನೆ ಮಾಡಿ ಏನು ಪ್ರಯೋಜನ? ಅದ ಕಾರಣ ಯಾವುದೇ ಪರಿಸ್ಥಿತಿ ಆಗಲಿ ನಾವು ಶಾಂತವಾಗಿ ನಿಧಾನವಾಗಿ ವಿವೇಕ ಮಾಡಬೇಕು, ಗೋಳಾಡಬಾರ್ದು. ವಿವೇಕ ಮಾಡಿ ಇವಾಗ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕು. ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ಅಂದರೆ ಸುಮ್ಮನಿರೋಣ ಅಷ್ಟೇ. ಗೋಳಾಡಿದ್ರೆ ಪ್ರಯೋಜನ ಇಲ್ಲ. ಆದ ಕಾರಣ ಸಮಾಧಾನವಿದ್ದರೆ ಅವ್ರಿಗೆ ಮೋಕ್ಷಕ್ಕೆ ಅಧಿಕಾರಿಗಳಾಗ್ತಾರೆ ಅನ್ನತಕ್ಕಂಥದ್ದನ್ನು ಹೇಳ್ತಾರೆ. ಮೋಕ್ಷಾಯ ಸಮರ್ಥೋಪತಿ ಅಂತಾರೆ. ಮತ್ತು ಆದರೆ ಇವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ. ಸ್ವಾಮೀಜಿ ನೀವು ಹೇಳಿದ್ರಿ ಸುಖ ದುಃಖ ಅನ್ನತಕ್ಕಂಥದ್ದು ಆಗಮ ಅಪಾಯಿ, ಆ ಸಮಯಕ್ಕೆ ಬರುತ್ತೆ ಇಲ್ಲವಾಗುತ್ತೆ ಅಂತೇಳಿದ್ರಿ. ಆದರೆ ಯಾವ ಸಮಯಕ್ಕೆ ಅದು ಬರುತ್ತೋ ಅಷ್ಟು ಸ್ವಲ್ಪ ಹೊತ್ತಾದರೂ ನಮ್ಗೆ ಅಟ್ಕೊಳ್ತೋ ಇಲ್ಲ. ನೀವು ಹೇಳಿದ್ರೆ ಸುಖ ದುಃಖ ಅನ್ನತಕ್ಕಂಥ ಮನಸ್ಸಿನ ವೃತ್ತಿ ಬರುತ್ತೆ, ಅದನ್ನು ನೀವು ನೋಡ್ತಿರ್ತೀರ ಅಂತ. ಈಗ ಯಾರ್ದೋ ಗುಡಿಸು ಸುಟ್ಟು, ಯಾರ್ದೋ ಮನೆ ಬೆಂದು ಹೋಗ್ತಾ ಇದೆ, ಗುಡಿಸು ಸುಟ್ಟು ಹೋಗ್ತಾ ಇದೆ, ನಮ್ಮದೇನು ನಷ್ಟ ಆಗಿಲ್ಲ ಹೌದಾ? ಅಲ್ಲಿ ಯಾರೋ ಒಬ್ಬ ಹೋಗಿ ಬೀಡಿ ಹತ್ತಿಸ್ಕೊಳ್ತಾನೆ ಹೌದಾ? ಈಗ ಆ ಬೆಂಕಿ ಹತ್ರ ಹೋದರೆ ಅವನಿಗೆ ಶಾಖ ತಗುಲುತ್ತೋ ಇಲ್ಲೋ? ಅದೇ ರೀತಿ ನಮ್ಮಲ್ಲಿ ಸುಖ ದುಃಖ ಅನ್ನತಕ್ಕ ಅಲೆ ಬಂದಾಗ ಅದು ಆಗಮಾಪಾಯಿ ಅದನ್ನು ಸ್ವಲ್ಪ ಹೊತ್ತು ಇರೋದಾದ್ರೂ ಅಷ್ಟು ಮಟ್ಟಿಗೆ ನಮಗೆ ಸುಖ ದುಃಖ ಮಾನ ಅವಮಾನ ಅನ್ನೋದು ಅಂಟ್ಕೊಳ್ಳುತ್ತೋ ಇಲ್ಲೋ ಅಂದರೆ ಪರಮಾತ್ಮ ಹೇಳ್ತಾನೆ ಮುಂದಿನ 16ನೇ ಶ್ಲೋಕದಲ್ಲಿ, ಶ್ರೀ ಭಗವಾನುವಾಚ ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋ ತತ್ವದರ್ಶಿಭಿಃ ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋ ತತ್ವದರ್ಶಿಭಿಃ. ಬಹಳಷ್ಟು ಆಳವಾಗಿ ವಿಚಾರ ಇರತಕ್ಕಂಥ ಶ್ಲೋಕ. ಬಹುಶಃ 1 ವಾರ 10 ದಿವಸ ಅಥವಾ ಎಷ್ಟು ದಿವಸ ಇದ್ರ ಮೇಲೆ ವಿಚಾರ ಮಾಡ್ಬೋದು. ನಮಗಿರತಕ್ಕಂಥ ಸಮಯದಲ್ಲಿ ಆದಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಈಗ ಸ್ವಲ್ಪ ಹೊತ್ತಾದರೂ ಸುಖ ದುಃಖ ಮಾನ ಅವಮಾನ ಅನ್ನತಕ್ಕಂಥ ಇದೆಯೋ ಇಲ್ಲೋ, ಶಾಶ್ವತ ಅಂದರೆ ಆಗಮ ಅಪಾಯ ಅದನ್ನು ಸ್ವಲ್ಪ ಹೊತ್ತಾದರೂ ಇರುತ್ತೋ ಇಲ್ಲೋ ಅಂದರೆ ಪರಮಾತ್ಮ ಅಂತಾನೆ ಸುಖ ದುಃಖ ಮಾನ ಅವಮಾನ ಅನ್ನತಕ್ಕಂಥ ಪ್ರಪಂಚ ಅಸತ್, ನಿಜವಾಗ್ಲೂ ಇಲ್ಲ. ಸ್ವಲ್ಪ ಗಮನ ಇಟ್ಟು ಶಾಂತವಾಗಿ ಕೇಳಿ. ಇಲ್ಲಾಂದರೆ ಎಲ್ಲಿಂದ ಬಂದರು ಈ ಸ್ವಾಮಿಗಳು, ಇಷ್ಟು ದೊಡ್ಡ ಪ್ರಪಂಚ ಇಲ್ಲ ಅಂತಾರೆ ಅನಿಸುತ್ತೆ.
ಈ ಪ್ರಪಂಚ ಅನ್ನೋದು ವಾಸ್ತವಿಕ ಇಲ್ಲದ್ದು. ಯಾವುದಿದೆಯೋ ಅದು ಯಾವತ್ತೂ ಇಲ್ಲವಾಗಲ್ಲ. ಮನುಷ್ಯ ನಿಜವಾದ ಸಮಸ್ಯೆ ಏನೆಂದರೆ ನಾನು ಹೇಳಿದ್ದೆ, ಸೊಸೆ ಸಮಸ್ಯೆ ಅಲ್ಲ, ಅತ್ತೆ ಸಮಸ್ಯೆ ಅಲ್ಲ, ಮಾವ ಸಮಸ್ಯೆ ಅಲ್ಲ, ದುಡ್ಡು ಇಲ್ಲದಿರೋ ಸಮಸ್ಯೆ ಅಲ್ಲ, ದುಡ್ಡಿರೋ ಸಮಸ್ಯೆ ಅಲ್ಲ, ಯಾವುದು ಸಮಸ್ಯೆ ಅಲ್ಲ. ಏನಪ್ಪ ಸಮಸ್ಯೆ ಅಂದರೆ ಯಾವುದು ಇದೆಯೋ ಅದು ನಮಗೆ ಕಾಣಲ್ಲ, ಯಾವುದು ಕಾಣುತ್ತೋ ಅದು ಯಾವುದೂ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಯಾವುದಿದೆಯೋ ಅದು ನಮಗೆ ಕಾಣಲ್ಲ, ಯಾವುದು ಇರುವಂತೆ ಕಾಣುತ್ತೋ ಅದು ಯಾವುದೂ ಇಲ್ಲ. ಅಲ್ಲ ಸ್ವಾಮೀಜಿ, ಇದೆಲ್ಲ ಸಾಧ್ಯವೇ ಅಂತೀರ? ನಿಮ್ಮ ಅನುಭವ ನೋಡ್ಕೊಳ್ಳಿ. ಯಾರೋ ಒಬ್ಬರು ಟ್ರೈನಲ್ಲಿ ಹೋಗ್ತಿದ್ರು, ಟ್ರೈನಲ್ಲಿ ಹೋಗಬೇಕಾಗಿತ್ತು, ರೈಲ್ವೆ ಸ್ಟೇಷನ್ ಇದ್ದು ಟ್ರೈನ್ ಬಂತು, ದಡ ದಡ ಹತ್ತಿದ್ರು. ಹತ್ತ ಮೇಲೆ ಟ್ರೈನು ಮೂವ್ ಆಯಿತು, ಸ್ಪೀಡು ಪಿಕಪ್ ಆಯಿತು. ಅವಾಗ ನೋಡ್ಕೊಳ್ತಾರೆ ಆ ಸೂಟ್ ಕೇಸ್ ಇಲ್ಲ, ಬಂಗಾರ ಬೆಳ್ಳಿ ಮತ್ತು ಇದೇನು ಸೀರೆಗಳು, ರೇಷ್ಮೆ ಸೀರೆಗಳೆಲ್ಲ ಇಟ್ಟು ಸೂಟ್ ಕೇಸು ಇಲ್ಲ. ನಿಮ್ಮ ಹತ್ರ ಕೊಟ್ಟೇರಿ ಅಂತ ಹಾಕಿ ನನ್ನ ಕೇಳ್ಕೊಟ್ಟೆ, ನಿನ್ನ ಹತ್ರ ಇತ್ತು ಅಂತ ಜಗಳಕ್ಕೆ ಹೋಯ್ತು. ಸೂಟ್ ಕೇಸ್ ಹೋಗಿರೋದೊಂದು, ಮತ್ತೆ ಈ ಜಗಳ ಆಯಿತು. ಹೌದಾ? ಈ ಮಧ್ಯದಲ್ಲಿ ಒಂದು ಪುಟ್ಟ ಮೊಮ್ಮಗು ಇದ್ದ, ಅವನು ಕಾಣಲಿಲ್ಲ. ಅವನು ಹತ್ತೋದ್ನೋ, ಪ್ಲ್ಯಾಟ್ಫಾರ್ಮಲ್ಲೇ ಉಳಿದೋದ್ನೋ ಅಥವಾ ಹತ್ತಿ ಬೇರೆ ಬೋಗಿ ಓಡಿದನೋ ಏನೋ ಗೊತ್ತಾಗಲಿಲ್ಲ. ಅವನೆಲ್ಲೋದ ಆ ಸೂಟ್ ಕೇಸಲ್ಲಿ ಹೋಯ್ತು ಅಂತ ಹುಡುಕ್ತಾರೆ. ಆಮೇಲೆ ಒಂದು ಹೆಣ್ಮಗು ಸುಮ್ಮನೆ ಇಲ್ಲದ ಕಿಟಕಿ ತೆಗೆಯಕ್ಕೆ ಹೋಗಿದೆ. ಟ್ರೈನು ಕಿಟಕಿ ಬಾಗಿಲು ಬೆಟ್ ಮೇಲೆ 4 ಬೆಟ್ಟು ಕಟ್ಟಾಗುತ್ತೆ, ರಕ್ತ ಸೋರ್ತಾರೆ, ಅಂತ ಹೇಳ್ತಾ ಇದೆ. ಹೌದಾ? ಇಷ್ಟು ಅದ್ಲಾಟ. ಈ ಮಧ್ಯೆ ಜನ ಸುಮ್ಮನಿರಲ್ಲ, ಇದು ಭಾಳ ಡೇಂಜರ್ ಜನ. ಏನೋ ಒಂದು ಕಿತಾಪತಿ ಮಾಡ್ತಾರೆ. ನೀವೆಲ್ಲಿ ಹೋಗ್ಬೇಕು ಅಂದರು. ಹೌದಾ? ನೀವೆಲ್ಲಿ ಹೋಗ್ಬೇಕು ಅಂದರು. ನಾವು ಮಡ್ರಾಸ್ಗೆ ಹೋಗ್ಬೇಕು. ಅಯ್ಯೋ, ಇದು ಮೈಸೂರು ಟ್ರೈನು ಅಂದರು. ಇಷ್ಟು ಅದ್ಲಾಟ ಇದೆ. ಈಗ ಯಾವುದೋ ಟ್ರೈನ್ ಹತ್ತಿರ್ತಿದ್ದೀವಿ, ಏನು ಮಾಡೋದು, ಇಳಿಬೇಕು ಇವಾಗ. ತಕ್ಷಣ ಚೈನ್ ಏನ್ರಿ, ಚೈನ್ ಇಲ್ಲೇ ಇಳಿದ್ಬಿಡೋಣ ಅಂದರು. ಆ ಚೈನ್ ಎಳೆದ್ರೆ ಎಚ್ಚರ ಆಯಿತು. ದೊಡ್ಡಬಳ್ಳಾಪುರದಲ್ಲೇ ಇದ್ದಾರೆ. ಏನಾಯ್ತು ಹೇಳಿ? ಕನಸು. ಕನಸಲ್ಲಿ ಅಷ್ಟೆಲ್ಲ ಇದ್ದಂತೆ ನಾವು ಅನುಭವಿಸಿದ್ರು ಏನಾದರೂ ಇತ್ತು? ಅಲ್ಲಿ ನಿಜವಾಗ್ಲೂ ಇದ್ದಿದ್ದು ನಾನೇ, ಅದು ಕಾಣಲಿಲ್ಲ. ಈಗ ಬಿಟ್ಟನದೆಲ್ಲ ಕಾಣಿಸ್ತದೆ. ಅಲ್ಲಿ ಯಾವ ರೀತಿ ನಾವು ಎಚ್ಚೆತ್ಕೊಂಡು ಅಂದರೆ ಇದೇ ನಮ್ಮ ಸ್ವರೂಪ ಅಂತ ಅಂದ್ಕೊಂಡಾಗ, ಇದಕ್ಕೆ ಎಚ್ಚೆತ್ಕೊಂಡಾಗ ಅದೆಲ್ಲವೂ ಸುಳ್ಳಾಯಿತು. ಅದೇ ರೀತಿ ನಮ್ಮ ಸ್ವಸ್ವರೂಪಕ್ಕೆ ಇದರಿಂದ, ಈ ಶರೀರದಿಂದ ಏನು ಬರುತ್ತೆ, ಏನೋ ಕರೆಕ್ಟ್ ಆಗ್ತದೆ. ಬೇಕಾಗುತ್ತೆ ಕೇಳಿ. ಇದನ್ನೇ ನಮ್ಮ ಸ್ವರೂಪ ಅಂದ್ಕೊಂಡಿದ್ದೀವಿ. ಇದರಿಂದ ನಮ್ಮ ನಿಜವಾದ ಸ್ವರೂಪಕ್ಕೆ ಎಚ್ಚೆತ್ಕೊಂಡ್ರೆ ಇದು ಎಲ್ಲ ಅಷ್ಟೇ. ಅದೇ ಭಾಳಷ್ಟು ಆಳೋ ವಿಚಾರ ಮಾಡಬೇಕು. ಇದಕ್ಕೆ ಮೊದಲು ಕೆಲವು ದೃಷ್ಟಾಂತ ನೋಡೋಣ. ಶಂಕರಾಚಾರ್ಯ ದೃಷ್ಟಾಂತ ಕೊಡ್ತಾರೆ. ಯಥ ಘಟಾದಿ ಸಂಸ್ಥಾನ ಚಕ್ಷುಷಾ ನಿರೂಪ್ಯಮಾನಂ ಮೃದ್ವ್ಯತಿರೇಕೇನ ಅನುಪಲಬ್ಧೇ. ಈಗ ಕುಂಬಾರ ಮಡಿಕೆ, ಕುಡಿಕೆ, ಹರಿವೆ, ಶಾವೆ ಎಲ್ಲ ಮಾಲಿಕ್ಯ. ಹೌದಾ? ನೀವಲ್ಲಿ ಮಡಿಕೆ, ಕುಡಿಕೆ, ಹರಿವೆ, ಶಾವೆ ಅಂತ ವ್ಯವಹಾರ ಮಾಡ್ತೀವಿ. ನಿಜ ಮಡಿಕೆ ಅನ್ನತಕ್ಕಂಥ ವಸ್ತು ಪರೀಕ್ಷೆ ಮಾಡಿದ್ರೆ ಅಲ್ಲಿ ಮಡಿಕೆ ಇದೆಯೋ ಅಥವಾ ಮಣ್ಣಿದೆಯೋ? ಇದು ಮನಸ್ಸಿಗೆ ಬೇಸರ ಆಗುತ್ತೆ. ಮಡಿಕೆ, ಮಣ್ಣು ಅಂದರೆ ಬೇರೆ ದೃಷ್ಟಾಂತ ತಗೊಳ್ಳೋಣ. ಚಾಂದೋಗ್ಯ ಉಪನಿಷತ್ತು 3 ದೃಷ್ಟಾಂತ ಬರುತ್ತೆ, ಅದರಲ್ಲಿ ಒಂದು ತಗೊಳ್ಳೋಣ. ಬಂಗಾರ. ಈಗ ಸ್ವಲ್ಪ ಸಮಾಧಾನ. ಆ ಬಂಗಾರದಲ್ಲಿ ನೆಕ್ಲೆಸ್ ಅಂತೀರ, ಬಳೆ ಅಂತೀರ, ಉಂಗುರ ಅಂತೀರ. ಹೌದಾ? ನಿಜವಾದ ನೆಕ್ಲೆಸ್ ಅಂತ ಹೇಳಿದಾಗ ಅಲ್ಲಿ ನೆಕ್ಲೆಸ್ ಅನ್ನೋ ವಸ್ತು ಇದೆಯೋ ಅಥವಾ ಬಂಗಾರಕ್ಕೆ ನೆಕ್ಲೆಸ್ ಅಂತೀರೋ? ಹಾಂ, ಅಲ್ಲಿ ನಿಜವಾಗ್ಲೂ ಏನು ಹೇಳಬೇಕು? ಸರಿಯಾಗಿ ಸತ್ಯವನ್ನೇ ಮಾತಾಡೋದಾದರೆ ನೆಕ್ಲೆಸ್ ಆಕಾರದಲ್ಲಿ ಬಂಗಾರ ಇದೆ ಇರಬೇಕು. ನೆಕ್ಲೆಸ್ ಇದೆ ತಪ್ಪು. ಬಂಗಾರ ನೆಕ್ಲೆಸ್ ಆಕಾರದಲ್ಲಿ ಬಂಗಾರ ಇದೆ.
ಗೋಲ್ಡನ್ ಚೈನ್ ಅಂತಾರೆ, ಅಂದರೆ ಬಂಗಾರ ಸರ ಇದೆ ಅಂತಾರೆ. ಸುಳ್ಳು, ತಪ್ಪು. ಬಂಗಾರ ಸರ ಎಲ್ಲೂ ಇಲ್ಲ. ಮತ್ತೇನಿದೆ? ಸರದ ಆಕಾರದಲ್ಲಿ ಬಂಗಾರ ಇದೆ. ಸರದ ಆಕಾರದಲ್ಲಿ ಬಂಗಾರ ಇದೆ. ನೆಕ್ಲೆಸ್ ಅಂತ ವ್ಯವಹಾರ ಮಾಡಿದಾಗ ಅಲ್ಲೇನಿದೆ? ಬಂಗಾರ ಇದೆ. ಅಂದರೆ ಯಾವ ಒಂದು ಕಾರಣದಿಂದ ಸೃಷ್ಟಿಯಾಗಿದೆಯೋ ಆ ಕಾರಣವೇ ಇದೆ. ಕಾರ್ಯರೂಪದಲ್ಲಿ ಕಾಣತಕ್ಕಂಥದ್ದು ಕೇವಲ ಆ ರೀತಿ ನಾಮರೂಪ ಕಾಣುತ್ತೆ ಹೊರತು ಆ ರೀತಿ ಇಲ್ಲ. ಹೌದಾ? ಸೊ ಈ ದೃಷ್ಟಾಂತ ನಿಮ್ಗೆ ಅರ್ಥ ಆಗಿದೆ. ನೋಡಿ, ಈ ಒಬ್ಬರು ಮನೆ ಸಾಹುಕಾರರು ಮಕ್ಕಳಿಲ್ಲ ಅಂತ ಒತ್ತಡೋದು ಕರೆಗೆ ಮಗ ಹುಡ್ದ. ಅವನು ಯಾವ ರೀತಿ ಹುಟ್ಟಿದಪ್ಪ ಅಂದರೆ ಕಬ್ಬಿನ ಹೊಟ್ಟೆ ಸೂಲಂಗಿ ಹುಟ್ಟಿದಾಗ ಇತ್ತ. ಏನಾಗಂದರೆ ಕಬ್ಬಿನ ಹೊಟ್ಟೆ ಸೂಲಂಗಿ ಹುಟ್ಟಿದಾಗ ಏನರ್ಥ? ಕಬ್ಬಿನ ಹೊಟ್ಟೆನಲ್ಲಿ ಆ ಸೂಲಂಗಿ ಅಂತ ಹೂ ಬರುತ್ತೆ. ಅದು ಬಂದುಬಿಟ್ರೆ ಇನ್ನು ಕಬ್ಬು ಬೆಳೆಯಲ್ಲಂತೆ. ಅಷ್ಟೇ ಅಲ್ಲ, ಆ ಕಬ್ಬಲ್ಲಿರೋ ಸಿಹಿ ಎಲ್ಲ ಅದು ಹೀರ್ಕೊಂಡ್ಬಿಡುತ್ತಂತೆ. ಅದೇ ರೀತಿ ಮಗ ಹುಟ್ಟಿದ, ಇವರ ಆಸ್ತಿ ಎಲ್ಲ ಕರಗೋಯ್ತು, ಹೀರ್ಕೊಂಡ್ಬಿಟ್ಟ ಅವನು. ಕೊನೆಗೆ ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ ಈ 4 ಬೆಳ್ಳಿ ವಿಗ್ರಹಗಳು ಮಾತ್ರ ಉಳಿತು. ಇವಾಗ ಅದನ್ನು ಮಾರ್ಕೊಳ್ಳೋ ಸ್ಥಿತಿ ಬಂತು. ಸರಿ, ಜೂಯಿಲರ್ ಶಾಪ್ ತೊಗೊಂಡೋದ್ರು. ಅವ್ರು ತೂಕ ಹಾಕಿ ಶ್ರೀರಾಮಚಂದ್ರನಿಗೆ 2,000, ಸೀತಮ್ಮನವ್ರಿಗೆ 1,500, ಲಕ್ಷ್ಮಣನಿಗೆ 1,000 ರೂಪಾಯಿ, ಆಂಜನೇಯನಿಗೆ 3,000 ಅಂತ ಬರೆದು. ಅವ್ರು ಕೇಳ್ತಾರೆ, ಏನು ಅನ್ಯಾಯ ರೀ? ಆಂಜನೇಯನಿಗೆ 3,000 ರೂಪಾಯಿ ಅಂತೀರಾ, ಶ್ರೀರಾಮಚಂದ್ರನಿಗೆ 2,000 ಅಂತೀರಾ? ಶ್ರೀರಾಮಚಂದ್ರನಿಗೆ ಆಂಜನೇಯನಿಗಿನ್ನ 1 ರೂಪಾಯಿ ಜಾಸ್ತಿ ಕೊಡೋಕೆ ಬೇಡ, ಅನ್ಯಾಯ ನಿಮ್ಮದು ಅಂದರೆ ಅವ್ರು ಹೇಳ್ತಾರೆ, ನೋಡಪ್ಪ, ನಿಮಗೋಸ್ಕರ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಬರೆದಿದ್ದೀವಿ. ಅದು ನಿಜವಾಗಿ ಯಾವುದಕ್ಕೆ ಬೆಲೆ ಕಟ್ತಿದ್ದೀವಿ? ಬೆಳ್ಳಿಗೆ ಅಷ್ಟೇ. ಆಂಜನೇಯನಿಗೆ ಒಂದು ಗದೆ ಇದೆ, ತೂಕ ಜಾಸ್ತಿ ಇದೆ, ಅದಕ್ಕೋಸ್ಕರ ಜಾಸ್ತಿ ಬೆಲೆ. ಸೊ ಬೆಳ್ಳಿಗೆ ಬೆಲೆನೇ ಹೊರತು ಆಕಾರಕ್ಕಲ್ಲ. ಹೌದಾ? ಅಂದಾಗೇನಾಯಿತು, ಅಲ್ಲಿ ನಾವು ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಅಂತ ವಿಗ್ರಹಗಳು ವ್ಯವಹಾರ ಮಾಡಿದ್ರು ಅಲ್ಲಿ ವಾಸ್ತವಿಕ ಇರೋದೇನು? ಬೆಳ್ಳಿ. ಅದೇ ರೀತಿ ಇಷ್ಟಾಗಿ ಕಾಣತಕ್ಕಂಥ ಪ್ರಪಂಚ ಎಲ್ಲಿಂದ ಸೃಷ್ಟಿಯಾಯಿತು? ಆತ್ಮನ ಆಕಾಶ ಸಂಭೂತಃ ಆಕಾಶ ವಾಯು ವಾಯೋರಗ್ನಿ ಅಗ್ನಿರಾಪಃ ಅದ್ದ ಪೃಥ್ವಿ ಪೃಥ್ವ್ಯಾಂ ಓಷಧಿವ್ಯನ್ನಂ ಅನ್ನ ಪುರುಷಃ ಬ್ರಹ್ಮವಿದಾಪ್ನೋತಿ ಪರಂ ಇತ್ಯೇಷಾದ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋಗೇನ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾತ್ಕಾಮಾಸ ಬ್ರಹ್ಮಣ ವಿಪಶ್ಚಿತೇತಿ ತಸ್ಮಾತ್ ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನಿರಾಪಃ ಅದ್ಯ ಪೃಥ್ವಿ ಪೃಥ್ವ್ಯಾಂ ಓಷಧಿವ್ಯನ್ನಂ ಅನ್ನ ಪುರುಷಃ. ಆತ್ಮ ಬ್ರಹ್ಮಸ್ವರೂಪದಿಂದಲೇ ಎಲ್ಲವೂ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಯಾವ ರೀತಿ ಬಂಗಾರದಿಂದ ಆಗಿರ್ತಕ್ಕಂಥ ಆಭರಣ ಎಲ್ಲವೂ ಬಂಗಾರ ಆಗಿದ್ದ, ಅದೇ ರೀತಿ ಪರಮಾತ್ಮದಿಂದ ಬ್ರಹ್ಮದೇವರಿಂದ ಸೃಷ್ಟಿಯಾಗುತ್ತೆ ಪ್ರಪಂಚ ಎಲ್ಲವೂ ಪರಮಾತ್ಮ ಸ್ವರೂಪನೇ. ಪರಮಾತ್ಮ ಸ್ವರೂಪ ಬಿಟ್ಟರೆ ಬೇರೆ ಯಾವುದು ಇಲ್ಲ. ಹೌದಾ? ಸೊ ಈ ದೃಷ್ಟಾಂತ ಪ್ರಕಾರ ನಾಮರೂಪ, ನೆಕ್ಲೆಸ್ಸು, ಬಳೆ, ಉಂಗುರ ಅಂತ ವ್ಯವಹಾರ ಮಾಡಿದ್ರು ಇರತಕ್ಕ ಬಂಗಾರದ ಆಗಿರ್ತಕ್ಕಂಥ ವಿಕಾರಗಳು. ಅದೇ ರೀತಿ ಪರಮಾತ್ಮ ಸ್ವರೂಪದಿಂದ ಆಗಿರ್ತಕ್ಕಂಥ ವಿಕಾರ ಎಲ್ಲವೂ ಪರಮಾತ್ಮ ಸ್ವರೂಪವೇ. ಇದು ನಮಗೆ ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ಇನ್ನೊಂದು ಸ್ವಲ್ಪ ಆಳಕ್ಕೆ ಚಿಂತನೆ ಮಾಡಿದ್ರೆ ನಾವು ಬರೀ ಸಾಮಾನ್ಯ ನಾವೇನು ಅಂದ್ಕೊಂಡಿದ್ವಿ, ಅನಾದಿ ಕಾಲದ ಪ್ರಪಂಚ ಇದೆ, ಅನಂತ ಕಾಲದ ತನಕ ಇರುತ್ತೆ. ಈ ಅನಾದಿ ಅನಂತ ಪ್ರಪಂಚದಲ್ಲಿ ನಾನು ಯಾವುದೋ ಒಂದು ಡೇಟಲ್ಲಿ ಹುಟ್ಟಿದ್ದೀನಿ, ಇಲ್ಲಿ ಜೀವನ ದುಃಖಿ ಸಂಸಾರಿತ ಜೀವನ ಮಾಡ್ಕೊಂಡಿದ್ದೀನಿ. ಯಾವತ್ತೋ ಒಂದು ದಿವಸ ಹೊರಟೋಗ್ತೀವಿ. ಆಫ್ ಮಾಡಿಬಿಡಿ ಸೆಲ್ಫೋನೆಲ್ಲ. ಯಾವತ್ತೊಂದು ದಿವಸ ಹೊರಟೋಗ್ತೀವಿ. ಹೌದಾ? ನಾನು ಹುಟ್ಲಿಕ್ಕೆ ಮುಂಚೆನೂ ಪ್ರಪಂಚ ಇತ್ತು, ನಾನು ಹೊರಟೋದಲ್ಲೂ ಪ್ರಪಂಚ ಇತ್ತು. ನಾನು ಪ್ರಪಂಚದ ಹುಟ್ಟಿ
ಸಾಯತಕ್ಕಂಥ ಕ್ಷುದ್ರಜೀವಿ ಅಂತ ಅಂದ್ಕೊಂಡಿದ್ದೀವಿ. ಹೌದಾ? ಸ್ವಲ್ಪ ಗಮನ ಕೊಟ್ಟು ಕೇಳಿ. ಈ ಅನಾದಿ ಅನಂತ ಪ್ರಪಂಚ ಅನ್ನತಕ್ಕಂಥದ್ದು ಇದರ ಹುಟ್ಟಿ ಸಾಯ್ತೀನಿ ಅಂತ ನೀವೇನು ಹೇಳ್ತೀರೋ ಇದು ನಿಮ್ಮ ಎಚ್ಚರದ ಅವಸ್ಥೆಯಲ್ಲೇ ಇದೆಯೋ? ನಿಮ್ಮ ಎಚ್ಚರದ ಅವಸ್ಥೆ ನಿಮ್ಮೆಲ್ಲರಿಗೂ ಎಚ್ಚರ ಅಲ್ಲ, ನಿನ್ನೆ ಎಚ್ಚರದ ಅವಸ್ಥೆಯಲ್ಲೇ ಇದೆಯೋ? ನೀವೊಬ್ಬರು ನೋಡಿಕೊಂಡ್ರೆ ನಿನ್ನೆ ಎಚ್ಚರದಲ್ಲೇ ಇಷ್ಟು ಪ್ರಪಂಚನೂ ಇದೆಯೋ? ಅನಾದಿ ಅನಂತ ಪ್ರಪಂಚ ಅನ್ನೋದು ನಿನ್ನ ಎಚ್ಚರದ ಅವಸ್ಥೆ ಬಿಟ್ಬಿಟ್ಟು ಸ್ವತಂತ್ರವೂ ಇದೆಯೋ? ಏನು ನನ್ನ ಎಚ್ಚರದ ಅವಸ್ಥೆಯಲ್ಲೇ ಇದೆ ಅಂತ ಬೇರೆ ಏನೇನು ಹೇಳ್ತೀರ? ಎಚ್ಚರದ ಅವಸ್ಥೆಯಲ್ಲೇ ಇದೆ. ಈಗ ನಾನೊಂದು ಪ್ರಶ್ನೆ ಹಾಕ್ತೀನಿ. ಮಧ್ಯಾಹ್ನ 2 ಗಂಟೆಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಟ್ರೈನಲ್ಲಿ ಕೂತ್ಕೊಳ್ತೀರ. ಟ್ರೈನು ಕದಲುತ್ತೆ, ಹೌದಾ? 9 ಗಂಟೆಗೆ ಗುಂತಕಲ್ ಹೋಗುತ್ತೆ. ರಾತ್ರಿ 9 ಗಂಟೆಗೆ ಗುಂತಕಲಲ್ಲಿ ಊಟ ಮಾಡಿ ಟ್ರೈನಲ್ಲಿ ಮಲಗ್ತೀರ, ಹೌದಾ? ಮಲಗಿದ್ರೆ ಚೆನ್ನಾಗಿ ನಿಂತು ಬರುತ್ತೆ. ಮತ್ತೆ ಬೆಳಗಾಗೋ ಅಷ್ಟೊತ್ತಿಗೆ ಟ್ರೈನು ವಿಜಯವಾಡದಲ್ಲಿ ಇರುತ್ತೆ. ಈಗ ಗುಂತಕಲ್ಲಲ್ಲಿ ನೀವು ಊಟ ಮಾಡಿ ಮಲಗಿದ್ರೂ ಟ್ರೈನ್ ಕದಲ್ತಾ ಇತ್ತು ಇಲ್ಲ? ಟ್ರೈನ್ ಹೋಗ್ತಿತ್ತು, ನಾನು ನಿದ್ದೆ ಮಾಡೋದು ಟ್ರೈನ್ ಕದಲ್ತಿತ್ತು ಅನ್ಬೇಕಾದ್ರೆ ಪೃಥ್ವಿ ಇತ್ತೋ ಇಲ್ಲ? ಆ ಕಂಬಿಗಳಿತ್ತೋ ಇಲ್ಲ? ಕಂಬಿಗಳಿದ್ಮೇಲೆ ಪೃಥ್ವಿ ಇದೆಯೋ ಇಲ್ಲ? ಪೃಥ್ವಿ ಇದ್ಮೇಲೆ ಪ್ರಪಂಚ ಇದೆಯೋ ಇಲ್ಲ? ಪ್ರಪಂಚ ಇದ್ದರೂ ನಮ್ಮ ಅನುಭವ ಇಲ್ಲ ಅಂತೀವಿ. ಅಲ್ಲಿಗೇನಾಯಿತು? ಪ್ರಪಂಚ ಇತ್ತು, ನಮಗೆ ಕಾಣಲಿಲ್ಲ ಅಂತೀವಿ, ಹೌದಲ್ಲ? ಆ ರೀತಿಯಾದರೂ ಅನ್ನಿಸ್ತವೆ. ಪ್ರಪಂಚ ಇದೆ, ನಿದ್ದೆ ಅನ್ನತಕ್ಕ ಒಂದು ಅಡ್ಡ ಬಿದ್ದಿದೆ ನನಗೆ, ಅದಕ್ಕೆ ಪ್ರಪಂಚ ಕಾಣ್ತಿಲ್ಲ ಅಂತ ನಮಗೆ ನಿದ್ದೆನಲ್ಲಿ ಅನಿಸುತ್ತೋ? ಇಲ್ಲ. ಮತ್ತೇನಾಯಿತು? 2 ಗಂಟೆನಲ್ಲಿ ನಾನು ಕೂತ್ಕೊಂಡೆ, ಮಲಗಿಬಿಟ್ಟೆ, ರಾತ್ರಿ ಟ್ರೈನ್ ಕದಲ್ತಾ ಇತ್ತು ಅನ್ನೋ ಈ ಅನುಭವ ಎಲ್ಲ ಎಚ್ಚರದ ಅನುಭವನ ಅಥವಾ ನಿದ್ದೆನಲ್ಲಿ ಆ ರೀತಿ ಅನುಭವ ಆಗುತ್ತೆ. ಆದ ಕಾರಣ ಪ್ರಪಂಚ ಅನ್ನತಕ್ಕಂಥದ್ದು ನಿಮ್ಮ ಎಚ್ಚರದಲ್ಲೇ ಇದೆಯಾ ಹೊರತು ನಿನ್ನನ್ನು ಬಿಟ್ಟು, ನಿನ್ನ ಎಚ್ಚರವನ್ನು ಬಿಟ್ಟು ಸ್ವತಂತ್ರ ಪ್ರಪಂಚ ಇಲ್ಲ, ಹೌದಾ? ಒಂದು. ಎರಡನೇದು ಕನಸಿನ ಪ್ರಪಂಚ ಅನುಭವ ನೋಡ್ಕೊಳ್ಳಿ. ಕನಸು ಬಿತ್ತು, ಅಲ್ಲಿ ಹರಿದ್ವಾರಲ್ಲಿ ಕುಂಭಮೇಳದಲ್ಲಿ ಇದ್ದೀರಾ, ಕುಂಭಮೇಳ ನಡೀತಾ ಇದೆ, 40 ಲಕ್ಷ ಜನ ಸೇರಿದ್ದಾರೆ. ಅಲ್ಲಿ ಗಂಗಾ ನದಿನ ಸ್ನಾನ ಮಾಡಲಿಕ್ಕೋಸ್ಕರವಾಗಿ ಪರೀಕ್ಷೆ ಮಾಡ್ತೀರ, ನೀರು ತಣ್ಣಗಿದೆಯೋ ಬಿಸಿ ಇದೆಯೋ ಅಂತ. ಅದು ಪರವಾಗಿಲ್ಲ, ತಡೆಯುತ್ತೆ ಅಂದ್ಕೊಂಡು ಗಟ್ಟಿ ಮನಸ್ಸು ಮಾಡಿ ಹರ ಹರ ಮಹಾದೇವ ಅಂತ ಮುಳುಗಾಗ್ತೀರ. ಮುಳುಗಾಕಿದ್ರೆ ಎಚ್ಚರ ಆಯಿತು, ದೊಡ್ಡಬಳ್ಳಾಪುರದಲ್ಲೇ ಇದ್ದೀರ. ಈಗ ಕನಸಿನಲ್ಲಿ 40 ಲಕ್ಷ ಜನ ಯಾರ್ಯಾರು ಸೇರಿಕೊಂಡ್ರು, ಅಲ್ಲಿದ್ದಂಥ ಪ್ರಪಂಚ, ಆ ಗಂಗಾ ನದಿ, ಅದೆಲ್ಲ ನೀವೇ ಆಗಿದ್ರು, ಬೇರೆ ಯಾರನ್ನ ಬಂದಿದ್ರು ಅಲ್ಲಿ? ನಾವೇ ಅಷ್ಟಾಗಿ ಕಾಣಿಸ್ಕೊಂಡ್ವಿ. ಇಲ್ಲೂ ಅಷ್ಟೇ, ನಾನೇ ಇಷ್ಟಾಗಿ ಕಾಣಿಸ್ಕೊಳ್ತಾ ಇದ್ದೀನಿ. ಈ ಅವಸ್ಥೆ ಇರೋ ತನಕ ಇರುತ್ತೆ, ಮತ್ತು ಅವಸ್ಥೆ ಹೊರಟೋದ್ರೆ ಎಲ್ಲೂ ಇರೋದು. ಮತ್ತೆ ಕನಸಲ್ಲಿ ಇನ್ನೊಂದು ಪ್ರಪಂಚ ಕಾಣಿಸ್ಕೊಡುತ್ತೆ, ಇಲ್ಲವಾಗುತ್ತೆ. ಇಲ್ಲಿ ಇದು ತೋರುತ್ತೆ, ಇಲ್ಲವಾಗುತ್ತೆ. ಅಲ್ಲೂ ಅದು ತೋರುತ್ತೆ, ಇಲ್ಲವಾಗುತ್ತೆ, ಹೌದಾ? ತೋರಿಹಾರುವಿ ಮಾಯವ ತ್ಯಜಿಸಿರಿ, ಪರಮೇಶ್ವರವ ಭಜಿಸುತ್ತಿರಿ. ಸುಳ್ಳಿನ ಜಗವಿದು, ಸುಳ್ಳಿನ ಸಂತೆಯು, ನಿಲ್ಲುವುದಲ್ಲವೂ ಸವಿಗನಸು. ಸುಳ್ಳನ್ನು ನೆಚ್ಚುತ್ತ ಕುಳ್ಳಿರಬೇಡಿರಿ, ನಿಲ್ಲಲಿ ದೇವರೊಡೆ ಮನಸ್ಸು. ಏನನ್ನು ತಂದಿರಿ, ಏನನ್ನು ಒಯ್ಯಿರಿ, ಏನನ್ನು ತಂದಿರಿ, ಏನನ್ನು ಒಯ್ಯಿರಿ, ಶ್ವಾನನಂತೆ ಹೊರಳಾಡುವಿರಿ. ನಾಯಂತ ಹೊಗಳ್ತೀರ ಅಂತಾರೆ ಮಹಾತ್ಮರು. ಒಂದ್ಸಲ ಯೋಚನೆ ಮಾಡಿ, ನಾವು ಈ ಜಗತ್ತಿಗೆ ಯಾವ ರೀತಿ ಬಂದು ಅದಕ್ಕಿಂತ ಇವತ್ತು ಉತ್ತಮವಾದಂಥ ಸ್ಥಿತಿಲಿ ಇದ್ದೀವೋ ಅಥವಾ ಏನಾದರೂ ಲಾಸ್ ಆಗಿದೆ. ಶರೀರ ದೃಷ್ಟಿಯಿಂದ ನೋಡಿದಾಗ
4 ಪೌಂಡ್ 4.25 ಪೌಂಡ್ ಇತ್ತು ಶರೀರ. ಇವತ್ತು ಎಷ್ಟು ಕೆ ಜಿ ಆಗಿದೆ ನಿಮಗೆ ಗೊತ್ತು, ಎಲ್ಲರಿಗೂ ಒಂದೇ ಅಲ್ಲ ಹೌದಾ. ಶರೀರ ದೃಷ್ಟಿಯಿಂದ ಏನು ಲಾಸ್ ಆಗಿಲ್ಲ, ಅಭಿವೃದ್ಧಿ ಆಗಿದೆ. ಮತ್ತು ನನ್ನವರು ಯಾರು ಅನ್ನೋದು ಗೊತ್ತಿರಲಿಲ್ಲ, ಇವತ್ತು ಎಷ್ಟು ಜನ ಇದ್ದಾರೆ ಹೌದಾ ಇಲ್ಲ. ಮತ್ತು ನನ್ನ ಆಸ್ತಿ ಏನನ್ನೋದು ಗೊತ್ತಿರಲಿಲ್ಲ, ಇವತ್ತು ನೀನು ಹೇಳೋದೇನು ಬೇಡ. SB ಅಕೌಂಟಲ್ಲಿ ಎಷ್ಟಿದೆ, FDನಲ್ಲಿ ಎಷ್ಟಿದೆ, ಇಂದ್ರ ವಿಕಾಸ ಪತ್ರದಲ್ಲಿ ಎಷ್ಟಿದೆ ಹೌದಲ್ಲ. ಯಾವುದೆಲ್ಲ ಲಾಸ್ ಆಗಿದೆ. ಮತ್ತು ಏನು ತಂದು ಏನು ತಂದು ಏನು ನಷ್ಟ ಆಯಿತು. ಕ್ಯಾ ಲಾಯ ತುಮನೆ ಕ್ಯಾ ಖೋಯ ಮಹಾತ್ಮ ಅಂತಾರೆ. ಏನು ತಂದು ಏನು ಕಳ್ಕೊಂಡೆ, ಕ್ಯಾ ಲಾಯ ಕ್ಯಾ ಖೋಯ. ಅದು ವಿಚಾರ ಮಾಡಲಿಲ್ಲ, ಓಡಾಡ್ತೀವಿ. ವಿಚಾರ ಮಾಡಿದ್ರೆ ಶಾಶ್ವತ ಅಂತ ಪ್ರಪಂಚ ಅಂತಕ್ಕಂಥ ಇಲ್ಲ, ನನ್ನ ಎಚ್ಚರದಲ್ಲೇ ಪ್ರಪಂಚ ಇದೆ. ಈ ಎಚ್ಚರ ಪ್ರಪಂಚನ ಸ್ಟೋರಿ ಇಲ್ವಾಗುತ್ತೆ ಹೊರತು ಸತ್ಯವಲ್ಲ. ಆದ ಕಾರಣ ಸುಖ ದುಃಖ ಮಾನ ಅವಮಾನ ಅನ್ನತಕ್ಕ ವ್ಯವಹಾರಗಳನ್ನು ಕೇವಲ ಕನಸಿನಲ್ಲಿರುತ್ತೆ ಅಷ್ಟೇ ಸತ್ಯ, ಅದಕ್ಕೆ ಹೆಚ್ಚು ಸತ್ಯತೆ ಅನ್ನತಕ್ಕದ್ದು ಇಲ್ಲ. ಇದನ್ನೇ ನಾಸತ್ವ ವಿದ್ಯುತ್ತೆ ಭಾವ. ಮತ್ತು ಇದನ್ನು ನೀವೇನಪ್ಪ ಪರಮಾತ್ಮ ಸ್ವರೂಪ ಇದೆಲ್ಲ. ನಾಸತ್ವ ವಿದ್ಯೆ ನಾ ಭಾವ ವಿದ್ಯತೆ ಸಖ ಉಭಯೋರಪ್ಪ ಇಷ್ಟುವಂತಹ. ಇದನ್ನು ಯಾರು ಚೆನ್ನಾಗಿ ವಿಚಾರ ಮಾಡಿರ್ತಾರೋ ನೀವು ನೋಡಿ, ಎಚ್ಚರ ಪ್ರಪಂಚ ಕಾಣಿಸುತ್ತೆ ಇಲ್ಲವಾಗುತ್ತೆ, ಕನಸಿನ ಪ್ರಪಂಚ ಕಾಣುತ್ತೆ ಇಲ್ಲವಾಗುತ್ತೆ. ಆದರೆ ನೀವು ಇವಾಗ ನಾನು ಕೆಲವು ಪ್ರಶ್ನೆ ಕೇಳ್ತೀನಿ, ಹೇಳಿ. ನಿನ್ನೆ ರಾತ್ರಿ ಒಂದು ಕನಸು ಬಿದ್ದಿತ್ತು. ಇವಾಗ ಆ ಕನಸಿನ ಪ್ರಪಂಚ ಇಲ್ಲಿದೆಯೋ ಹೌದಾ. ನಾವು ಇಲ್ಲಿದ್ದಾಗ ಕನಸಿನ ಪ್ರಪಂಚ ಇಲ್ಲ. ನೀವು ಕನಸಿನಲ್ಲಿದ್ದಾಗ ಈ ಪ್ರಪಂಚ ಎಲ್ಲನ್ನ ಇತ್ತು. ನಾವು ಸಾಮಾನ್ಯ ಅನಿಸುತ್ತೆ ಇಲ್ಲೇ ಇತ್ತು ಸ್ವಾಮೀಜಿ, ಇಲ್ಲೇ ಇತ್ತು ನಮಗೆ ಕಾಣಲಿಲ್ಲ ಅಂತೀವಿ. ಆ ರೀತಿ ಅನುಭವ ಆಗಿದೆ ಯಾವಾಗಲೂ ನಮಗೆ. ಕನಸು ನೋಡ್ತಿರ್ಬೇಕಾದ್ರೆ ನನ್ನ ನಿಜವಾದ ಶರೀರ ಸಂಸಾರ ಎಲ್ಲ ದೊಡ್ಡಬಳ್ಳಾಪುರದಲ್ಲಿದೆ, ಇದು ಸುಳ್ಳು ಶರೀರ ಅಂತ ಅನಿಸುತ್ತೆ. ಅಂದರೆ ಕನಸಿದ್ದಾಗ ಇದಿಲ್ಲ, ಇದಿದ್ದಾಗ ಕನಸಿಲ್ಲ ಹೌದಾ. ಅಂದರೆ ಕನಸಿನಲ್ಲಿದ್ದಾಗ ಈ ಪ್ರಪಂಚ ಇತ್ತು ಅಂದರೆ ಏನಂತೀರ, ಇಲ್ಲ. ಈ ಪ್ರಪಂಚ ಇದೆ, ಕನಸಿನ ಪ್ರಪಂಚ ಇದೆಯೋ ಇಲ್ಲ. ಇವೆರಡೂ ನಿದ್ದೆನಲ್ಲಿತ್ತೋ ಇಲ್ಲ. ಇಲ್ಲಿ ಕೆಲವು ಮಕ್ಕಳನ್ನ ಬಿಟ್ಕೊಳ್ಳೋಣ, ಸ್ವಲ್ಪ ಆ ಮಕ್ಕಳನ್ನ ಬಿಟ್ಟು ನಾನು ಪ್ರಶ್ನೆ ಹಾಕ್ತೇನೆ. ನಿಮ್ಗೆ ಯಾರಿಗಾದ್ರೂ ಬಾಲ್ಯಾವಸ್ಥೆ ಇದೆಯೋ ಇಲ್ಲ. ಇದೆಲ್ಲ ಪ್ರಶ್ನೆ ಹಾಕಿದಾಗ ಇಲ್ಲ ಇಲ್ಲ ಅನ್ನೋರು ನೀವು ಯಾವಾಗಿಲ್ಲ ಹೇಳಿ. ಈ ಶರೀರ ಕಾಣಿಸ್ಕೊಂಡಾಗ ಇರ್ತೀನಿ, ಈ ಶರೀರ ಕಾಣಿಸ್ತಾಗೂ ಇರ್ತೀನಿ ಹೌದಲ್ಲ. ಪ್ರಪಂಚ ಎಲ್ಲೂ ಇಲ್ಲವಾದಾಗ ನಾನಿದ್ದೀನಿ ಅಂದಾಗ ಅದೇ ಸತ್ಯ. ಅದೇ ಅವತ್ತು ಇಲ್ಲಿದಿರಾಗಲ್ಲ. ನೀವು ಯಾವಾಗಿಲ್ಲ ಹೇಳಿ ನೋಡೋಣ. ನಿಮ್ಗೆ ಯಾವಾಗ ನಾನಿಲ್ಲ ಅನಿಸುತ್ತೋ, ಶರೀರ ಇಲ್ಲ ಅನ್ನಿಸ್ಬೋದು. ಅಯ್ಯೋ ಈ ಶರೀರ ಕನಸಿನಲ್ಲಿ ಇರಲಿಲ್ಲ, ಈ ವ್ಯವಹಾರ ಕನಸಿನಲ್ಲಿ ಇರಲಿಲ್ಲ, ಕನಸಿನ ವ್ಯವಹಾರ ಇರಲಿಲ್ಲ, ನಿದ್ದೆನಲ್ಲಿ ಯಾವುದೂ ಇರಲಿಲ್ಲ ಅನ್ಬೋದು. ಅದೇ ನಾನಿರಲಿಲ್ಲ ಅಂಥೇಳಿ ಓಕೆ, ಅದೇ ಸತ್ಯವಾಗಿರ್ತಕ್ಕಂಥದ್ದು. ನಾನು ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ, ನಾನು ಇದ್ದೀನಿ ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ, ಯಾವುದು ಉಳಿದಿತ್ತೋ, ಯಾವುದು ನಿದ್ದೆ ಅಂತ ಹೇಳ್ತೀವೋ ಅದೇನೇ ಸತ್ಯ. ಒಂದು. ಎರಡನೇದು, ಆ ನಿದ್ದೆ ಅನುಭವನ ನೀವು ಹೊರಗಡೆ ಹೇಳ್ಕೋಬೇಕಾದ್ರೆ ಯಾವ ರೀತಿ ಹೇಳ್ಕೊತೀರ? ಹೇಳಿ. ಎಚ್ಚರ ಅಂದರೆ ಹೇಳ್ತೀರ ಹೌದಾ. ನಿದ್ದೆ ಅನುಭವನ ಎಚ್ಚರದಲ್ಲಿ ಹೇಳ್ತೀವಿ. ಯಾವ ರೀತಿ ಹೇಳ್ಕೊತೀವಿ? ಹಾಯಾಗಿ ನಿದ್ದೆ ಮಾಡಿದೆ, ಆನಂದ ನಿದ್ದೆ ಮಾಡಿದೆ ಅಂತೂ ಇಲ್ಲ. ಆ ಹಾಯಿ ಆ ಆನಂದ ಯಾವುದನ್ನ ಬಂತು? ಯಾವುದನ್ನ ಬಂದಿದ್ದಲ್ಲ, ಅದು ನಾನೇ. ಆ ಹಾಯಿ ಆನಂದ ಅನ್ನೋದು ನನ್ನ ಸ್ವರೂಪನೇ. ಲಾಲಿ ಮುದ್ದಿನ ಕಂದ ಲಾಲಿ ಗೋವಿಂದ, ಲಾಲಿ ಬ್ರಹ್ಮಾಂಡದ ಆನಂದ ಕಂದ ಲಾಲಿ. ಜಗಲಿ ನೀನಿಲ್ಲ
ಈ ಜಗ ನಿನ್ನೊಳಿರುವುದು. ನಾವೇನು ಅಂದ್ಕೊಂಡಿದ್ವಿ, ಜಗತ್ತೊಳಗಡೆ ನಾನಿದ್ದೀನಿ ಅಂತ. ಅಲ್ಲ, ಜಗದೇ ನೀನಿಲ್ಲ, ಈ ಜಗ ನಿನ್ನೊಳಿರುವುದು. ಜಗದ ಜನುಮಾದಿಗಳ ಜೀವನೀನವುದು. ಹಗರಣವು ಸಾಕಿನ್ನು ನಿಜವ ತಿಳಿಮಗುವೆ. ನಗುತ್ತಲಾನಂದ ಧಾಮವನಿ ನೀ ಮಗುವೆ. ದಾರಿ ದಾರಿ ಮುತ್ತಿನ ಕಂದ ದಾರಿ ಗೋವಿಂದ, ದಾರಿ ಬ್ರಹ್ಮಾಂಡದ ಆನಂದ ಕಂದ. ತಾಯಿ ಮಗುವಂತ ಉಪದೇಶ ಮಾಡ್ತಾರೆ. ಇಂಥ ಹಾಡುಗಳು ಕಲಿತು ಇವಾಗ ಪರವಾಗಿಲ್ಲ, ಸ್ವಲ್ಪ ದಾಸ ಸಾಹಿತ್ಯ ಕಲ್ತಿದ್ರೆ ಅಲ್ಲಿ. ಸಾಮಾನ್ಯವಾಗಿ ಎಂಥ ಹಾಡಾಡ್ತಾರೆ ಮನೆಗಳಲ್ಲಿ, ಹವಿ ಅಂತಾರೆ. ಅದು ಯಾವ ಭಾಷೆನೋ ಏನು ಅರ್ಥನೋ. ಈಗಿನ ಕಾಲಕ್ಕೆ ಅದು ಇಲ್ಲ, ಯಾಕೆಂದ್ರೆ ಅಂದರೆ ನಾಳೆ ಬಿದ್ದೋಗ್ಬಿಡುತ್ತೆ, ಶಕ್ತಿ ಇಲ್ಲ. ಅದಕ್ಕೇನು ಮಾಡ್ತಾರೆ, ಸೆಲ್ ಫೋನ್ ಆನ್ ಮಾಡಿಬಿಟ್ಟು ಮಗು ಮುಂದೆ ಇಟ್ಬಿಟ್ಟು ಹೊರಟೋಗ್ತಾರೆ. ಶುದ್ಧೋಸಿ ಬುದ್ಧೋಸಿ ನಿರಂಜನೋಸಿ ಸ್ವಪ್ನ ಮಾಯಾ ಪರಿವರ್ಜಿತೋಸಿ. ಮದರಸ ಮಕ್ಕಳನ್ನ ಸಾಕಬೇಕಾದ್ರೆ ಈ ರೀತಿ ಉಪದೇಶ ಮಾಡ್ತಿರ್ತಾರೆ. ಶುದ್ಧ ಸ್ವರೂಪ ಯಾವುದು ಕಾಣ್ತಿದ್ದೆ ಅಂತ, ನಿರಂಜನ ಸ್ವರೂಪ, ಶುದ್ಧೋಸಿ ಬುದ್ಧ ಸ್ವರೂಪ, ಜ್ಞಾನ ಸ್ವರೂಪ ನೀನು, ಗೊಳಬೇಡ ಅಂತ ಮಕ್ಕಳನ್ನ ಬೆಳೆಸ್ತಾಳೆ. ಸೊ ನಾವು ಪ್ರಪಂಚದಲ್ಲಿ ಹುಟ್ಟಿ ಸಾಹಿತ್ಯ ಅಂದ್ಕೊಂಡಿದ್ವಿ. ಇಲ್ಲ, ಪ್ರಪಂಚನೇ ನಮ್ಮಲ್ಲಿ ತೋರ್ಕೊಂಡು ಇಲ್ಲವಾಗುತ್ತೆ ಅಂದಾಗ ಪ್ರಪಂಚಕ್ಕೆ ಆಧಾರವಾಗಿರ್ತಕ್ಕಂಥ ಸ್ವರೂಪ ನೀನು ಗೋಳಾಡತಕ್ಕಂಥ ಕ್ಷುದ್ರ ಜೀವಿಯಲ್ಲ. ನಾಸತ್ವ ವಿದ್ಯತೆ ಭಾವ ನಾ ಭಾವ ವಿದ್ಯತೆ ಸತ ಭಯೋರಪಿ ದೃಷ್ಟ ಅಂತ ತನಯೋ ತತ್ವದರ್ಶಿಸಿ. ಹಾಗಿದ್ದ ಸ್ವಾಮೀಜಿ ಅಲ್ಲಿಗೆ ಯಾವುದೂ ಇಲ್ಲ ಅಂತ ಹೇಳಬೇಕು. ಅಂದರೆ ನೋಡಿ, ಸತ್ಯ ಅನ್ನೋದು ಬದಲಾವಣೆ ಆಗೋಲ್ಲ. ಸತ್ಯದ ಬಗ್ಗೆ ಇರತಕ್ಕಂಥ ಬುದ್ಧಿ ಬದಲಾವಣೆ ಆಗೋಲ್ಲ. ಯಾವುದು ಬದಲಾವಣೆ ಆಗುತ್ತೋ ಅದು ಸತ್ಯವಲ್ಲ ಅಂತ. ಈಗ ಅದೇ ಮಡಕೆ ದೃಷ್ಟಾಂತ ಅಂತ ತಗೊಂಡ್ರೆ, ಮಡಕೆ ಬಿದ್ದು, ಮೊದಲು ಮಡಕೆ ಹೇಳ್ತಿದ್ವಿ, ಸರಿ ಬಿದ್ದು ಹೊಡೆದೋಯ್ತು. ಇವಾಗ ಏನಂತೀವಿ, ಮಡಕೆ ಹೋಯಿತು, ಚೂರು ಬೀದೆ ಅಂತೀವಿ, ಮಣ್ಣಿದೆ ಅನ್ನಲ್ಲ, ಚೂರು ಬೀದೆ ಅಂತೀವಿ. ಸರಿ, ಆ ಚೂರೆಲ್ಲ ತೊಗೊಂಡೋಗಿ ಇನ್ನೇನು ಮಾಡೋದು ಅದನ್ನು ಅಂತ ತೊಗೊಂಡೋಗಿ ಆಚೆ ಹಾಕಿದೆ. ಸರಿ, ಈ ಹುಡುಗರಾರ ಹೋಗಿ ಅದನ್ನೆಲ್ಲ ಕುಟ್ಟಿ ನುಣ್ಣಗೆ ಮಣ್ಣು ಮಾಡೋದು. ಈಗ ಮಣ್ಣಿದೆ ಅಂತೀವಿ. ರಾತ್ರಿ ಮಳೆ ಬಿತ್ತು, ಬೆಳಗ್ಗೆ ನೋಡಿದ್ರೆ ಅದೆಲ್ಲ ಕೆಸರಾಗುತ್ತದೆ, ಕೆಸರಿದೆ ಅಂತೀವಿ. ಇದು ನೋಡಿ, ಮಣ್ಣಿ ಗಡಿಗೆ ಇತ್ತು, ಈಗ ಚೂರುಗಳಿದೆ ಅಂತೀವಿ. ಅಂದರೆ ಗಡಿಗೆ ಅನ್ನೋದು ಹೋಯಿತು, ಚೂರು ಆ ಇದೆ ಅನ್ನೋದು ಇದ್ದೇ ಇದೆ. ಚೂರುಗಳು ಹೋಯಿತು, ಮಣ್ಣಿದೆ, ಮಣ್ಣು ಹೋಯಿತು, ಕೆಸರಿದೆ. ಅದೇನಾಯಿತು, ಎಲ್ಲ ವಸ್ತುಗಳ ನಮಗೆ ಎರಡು ರೀತಿ ಜ್ಞಾನ ಆಗುತ್ತೆ. ಇದು ಡಬ್ಬಿ, ಪ್ಲಾಸ್ಟಿಕ್ ಡಬ್ಬಿ ಅಂತೀವಿ, ಹೌದಾ? ಡಬ್ಬಿ ಇದೆ ಅಂತೀವಿ. ಅದೇ ರೀತಿ ಗಡಿಗೆ ಇದೆ, ಚೂರುಗಳಿದೆ, ಮಣ್ಣಿದೆ, ಕೆಸರಿದೆ. ಇದರಲ್ಲಿ ನಾಮರೂಪ ಅನ್ನೋದು ಬದಲಾವಣೆ ಆಗ್ತಿದೆ. ಆ ಇದೆ 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 ಅನ್ನೋದು ಬದಲಾವಣೆ ಆಗ್ತಿದೆಯೋ? ಯಾಕೆ? ಆ ಇದೆ ಅನ್ನತಕ್ಕಂಥ ಎಲ್ಲ ವಸ್ತುಗಳ ಸತ್ಯ, ಅಸ್ತಿತ್ವನೇ ಸತ್ಯ, ಹೌದಾ? ಈಗ ನೆಕ್ಲೆಸ್ ನೋಡಿದಾಗ ನೆಕ್ಲೆಸ್ ಕಾಣುತ್ತೆ, ನೆಕ್ಲೆಸ್ ಇದೆ ಅಂತೀವಿ. ಆ ಇದೆ ಅನ್ನೋ ಇರುವಿಕೆ ಕಾಣುತ್ತೆ ನಮ್ಮ ಕಣ್ಣಿಗೆ. ಮತ್ತು ಇದೆ ಅಂತ ಹೇಗೆ ನಿಶ್ಚಯ ಮಾಡಿದ್ರೆ ಕಾಣ್ತಿದ್ವಲ್ಲ? ಅಂದರೆ ನಮ್ಮ ಅನುಭವದಿಂದ ಗುರುತಿಸ್ತಾ ಇದ್ದೀವಿ. ಇದೆ 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 ಅಂತ ನನ್ನ ಅನುಭವದಿಂದ ಗುರುತಿಸ್ತಾ ಇದ್ದೀನಿ. ನಾನಿರೋದು ಸ್ವತಃ ಸಿದ್ಧ. ನಿಮ್ಗೆ ಯಾವತ್ತನ ಸಂದೇಹ ಬರುತ್ತೋ, ಈಗ ಯಜಮಾನ್ರ ಆಫೀಸ್ ಕೊಟ್ಟಿದ್ದಾರೆ, ಆವಾಗ ಈಗ ಕೇಳ್ತಾರೆ, ರೀ ನನಗೊಂದು ಸಂದೇಹ ಇದೆ ರೀ ಅಂತ. ಅವ್ರು ಧೈರ್ಯವಾಗಿ ಹೇಳ್ತಾರೆ, ಏನು ಸಂದೇಹ ಹೇಳೋಣ, ನಾನೇನಿದ್ದು ಪರಿಹಾರ ಮಾಡ್ತೀನಿ ಅಂತಾರೆ. ಯಾಕೋ ನಾನು ಇದ್ದೀನೋ ಇಲ್ವೋ ಅನ್ಸುತ್ತೆ ರೀ ಅಂದರೆ, ಏನೋ ಬಂತಪ್ಪ ರಾಮಾಯಣ. ಯಾಕೆ ನಾನು ಇದ್ದೀನಿ ಇಲ್ಲ ಅನ್ನೋ ಸಂದೇಹ ಯಾವಾಗ ಬರುತ್ತೋ, ಯಾಕೆ ಸ್ವತಃ ಸಿದ್ಧವಾದಂಥ ಇರುವಿಕೆ ನಮ್ಮದು, ಯಾವತ್ತೂ ಸಾಯ್ತಕ್ಕಂಥದ್ದಲ್ಲ, ಗೋಳಾಡತಕ್ಕಂಥದ್ದಲ್ಲ. ಆ ಇರುವಿಕೆನೇ ಇಷ್ಟ ಕಾಣ್ತಾ ಇದೆ. ಆದ ಕಾರಣ ಇರತಕ್ಕಂಥ ಇರುವಿಕೆ ಇದೆಲ್ಲ ತೋರಿಕೆ ಮಾತ್ರ
ಅಂದ್ಬಿಟ್ರೆ ಕೃಷ್ಣ ಪರಮಾತ್ಮ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಅಂತಕ್ಕಂಥ ಪ್ರಪಂಚ ಅವತ್ತಿನ ತೋರುತ್ತೆ ಇಲ್ಲವಾಗುತ್ತೆ. ಅದು ಆಗಮಾಪಾಯಿಂದ ಅದು ಒಂದು ಅರ್ಥ. ಅವಸ್ಥೆಯಲ್ಲಿ ಬರುತ್ತೆ ಮತ್ತು ಇಲ್ಲವಾಗುತ್ತೆ. ಈ ರೀತಿ ಅರ್ಥ ಮಾಡಿಕೊಂಡು ಮನಸ್ಸನ್ನು ಸಮಾಧಾನವಾಗಿಟ್ಕೋ ಅಂತ ಹೇಳ್ತಾರೆ. ಮುಂದಿನ ಒಂದು ಶ್ಲೋಕವನ್ನು ನೋಡಿ. ಶ್ರೀ ಭಗವಾನುವಾಚ ಅವಿನಾಶಿತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ನಾವು ಕೆಲವು ನಾಶ ಆಗುತ್ತೆ ಅಂತೀವಿ, ಎಲ್ಲವೂ ನಾಶ ಆಗುತ್ತೆ ಅನ್ನತಕ್ಕಂಥ ಅಭಿಪ್ರಾಯ ಇದೆ. ಅದು ಪರಮಾತ್ಮ ಇಲ್ಲ, ನಾಶ ಆಗಿರತಕ್ಕಂಥ ಒಂದಿದೆ ಅನ್ನತಕ್ಕಂಥವನ್ನು ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾರೆ. ಯಾವುದದು ಅಂತ ನಾವು ನಾಳೆ ದಿವಸ ನೋಡೋಣ. ಮತ್ತು ಹೇಳಿದ ಜ್ಞಾಪಕ ಇಟ್ಕೊಳ್ಳಿ, ಸಮಸ್ಯೆ ಬೇರೆ ಯಾರು ಸಮಸ್ಯೆ ಇಲ್ಲ. ಅದು ನಮ್ಮ ದೇಶದಲ್ಲಿ ಈ ಸಂಬಂಧಗಳು ಜಾಸ್ತಿ. ಬೇರೆ ಕಂಟ್ರೀಸಲ್ಲಿ ಈ ಥರ ಸಂಬಂಧಗಳಿಲ್ಲ. ಅತ್ತೆ ಸೊಸೆ ಸಂಬಂಧ ಇಲ್ಲ, ಅತ್ತೆ ಸೊಸೆ ಜಗಳ ಅನ್ನೋದು ಇಲ್ಲವೇ ಇಲ್ಲ. ಬೇರೆ ದೇಶದಲ್ಲಿ ವಾರ್ಗಿತ್ತೆ ಅನ್ನೋದು ಇಲ್ಲ. ಬೇರೆ ದೇಶದಲ್ಲಿ ವಾರ್ಗಿತ್ತೆ ಅನ್ನೋದು ಇಲ್ಲ. ನಮ್ಮಲ್ಲಿ ಇದ್ದಾರೆ, ಒಟ್ಟಿಗೆ ಇರಬೇಕು, ಜಗಳ ಆಡ್ಕೊಂಡಿರ್ತಾರೆ. ಹೌದಾ? ನಾವೆಲ್ಲರೂ ಒಂದೇ ಅನ್ನತಕ್ಕಂಥ ಭಾವನೆ ಇದ್ದಾಗ ನಮ್ಮ ಸಂಸ್ಕೃತಿ ಭಾಳಷ್ಟು ಇಷ್ಟ. ಬಟ್ ಯಾವಾಗ ಅದು ಅರ್ಥ ಮಾಡ್ಕೊಳ್ಳೋದು ಅವಾಗ ಭಾಳಷ್ಟು ಅವ್ಯವಸ್ಥೆ ಆಗಿರುತ್ತೆ. ಅದ ಕಾರಣ ಸಮಸ್ಯೆ ಬೇರೆ ಯಾರೂ ಅಲ್ಲ. ನಿಮ್ಮ ಬಗ್ಗೆ ನೀವೇನು ಅಭಿಮಾನ ಮಾಡ್ಕೊಂಡಿದ್ದೀರೋ ಆ ಅಹಂಕಾರ, ಅಭಿಮಾನವೇ ಸಮಸ್ಯೆ. ಅದನ್ನು ಪರಿಹಾರ ಮಾಡ್ಕೋಬೇಕಾದ್ರೆ ಈ ರೀತಿ ವಿಚಾರ ಅನ್ನತಕ್ಕಂಥ ಮಾಡಬೇಕು. ವಿಚಾರ ಮಾಡಿದಾಗ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಷ್ಟೇ ಬದಲಾವಣೆ ಆದ್ರೂ ಬದಲಾವಣೆ ಆಗಿರ್ತಕ್ಕಂಥ ಒಂದು ನಾನು ಬಂದಿದೆ. ಅದು ಮತ್ತೊಂದು ಶರೀರಕ್ಕೆ ಹೋದ್ರೂ ಬದಲಾವಣೆ ಅಂತಕ್ಕಂಥ ಆಗೋಲ್ಲ. ಸಾವು ಅಂದರೆ ಈ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗತಕ್ಕಂಥದ್ದು ಹೊರತು ನಾಶ ಆಗತಕ್ಕಂಥದ್ದು ಯಾವುದೂ ಇಲ್ಲ. ಮತ್ತು ಈ ಪ್ರಪಂಚ ಅನ್ನತಕ್ಕಂಥದ್ದು ಪರಮಾತ್ಮನ ವ್ಯಕ್ತರೂಪ. ಇಷ್ಟು ತನಕ ನಾವು ನೋಡಿದ್ರಲ್ಲಿ ಪರಮಾತ್ಮನ ವ್ಯಕ್ತರೂಪ. ಇದು ಪರಮಾತ್ಮನ ವ್ಯಕ್ತರೂಪ. ಪರಮಾತ್ಮನ ಈ ರೂಪದಲ್ಲಿ ಕಾಣ್ತೇನೆ ನಮಗೆ. ಸೊ ನಿಜವಾದ ಪರಮಾತ್ಮ ಅವ್ಯಕ್ತ ರೂಪ. ಅಂದರೆ ನಿತ್ಯದಲ್ಲಿ ಇದ್ದೀವಿ, ಆದರೆ ಹೇಗೆ ಇದ್ದೀವಿ ಕಾಣಲ್ಲ. ಅದು ಪರಮಾತ್ಮ ಸ್ವರೂಪ, ಇದು ಪರಮಾತ್ಮನ ವ್ಯಕ್ತರೂಪ. ಇಷ್ಟು ಜ್ಞಾಪಕ ಇಟ್ಟಂದರೆ ಮುಂದಿನ ಶ್ಲೋಕಗಳನ್ನ ನಾವು ಅರ್ಥ ಮಾಡ್ಕೋಬೋದು. ಮತ್ತು ನಾಳೆ ದಿವಸ ಮಧ್ಯಾಹ್ನ 12:30ಯಿಂದ 1:00 ತನಕ ಏನು ಒಂದು ಸತ್ಸಂಗ ಅನ್ನತಕ್ಕಂಥ ದಿವಸ ನಡೀತಿತ್ತು, ಅದು ನಾಳೆ ಮಧ್ಯಾಹ್ನ ಇರೋಲ್ಲ.